ವೇದಿಕೆಯ ಎದುರಿಗಿರುವ ಎಲ್ಲ ಚಿಂತನಾಸಕ್ತರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಮಹಿಳೆ ಮತ್ತು ಕಾನೂನು ಅನ್ನೋದು ನನ್ನ ವಿಷಯವಾದರೂ ಕೂಡ ಅದರ ಬ್ಯಾಕ್ಗ್ರೌಂಡು ಸಂವಿಧಾನ ಅನ್ನುವ ಪರಿಪ್ರೇಕ್ಷೆಯನ್ನು ಇಟ್ಕೊಂಡು ಮಾತಾಡಬೇಕು ಅಂತನ್ನುವುದನ್ನು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ಈ ವಿಷಯದ ಕುರಿತು ಕೆಲವಾರು ಚಿಂತನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೀನಿ. ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ವಸಾಹತು ಆಡಳಿತ, ಬೇರೆ ಬೇರೆ ಸ್ವಾತಂತ್ರ್ಯ ಚಳವಳಿ, ರಾಜಕೀಯ ಸ್ವಾಯತ್ತತೆ ಈ ಎಲ್ಲ ಕಾರಣಗಳಿಂದಾಗಿ ಬಹಳ ದೊಡ್ಡ ಒಂದು ಪಲ್ಲಟ ಭಾರತದಲ್ಲಿ ಸಂಭವಿಸಿತು. ಭಾರತದ ಮೂಲ ಸಂಗತಿಗಳು ಯಾವುದು, ವಸಾಹತುಶಾಹಿಗಳು ಯಾವುದನ್ನು ಅನಾಗರಿಕತೆ ಅಂದರು, ಯಾವುದನ್ನು ನಾಗರಿಕತೆ ಅಂತ ನಿರ್ವಚಿಸಿದರು, ಇದರಲ್ಲಿ ಯಾವುದು ನಾಗರಿಕತೆ ಯಾವುದು ಅನಾಗರಿಕತೆ, ನಾವು ಹೇಗಿರಬೇಕು ಅನ್ನುವ ಗೊಂದಲಗಳ ಮಧ್ಯೆ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದು ನಿಜ. ಸೊ ಈ ಗೊಂದಲಗಳು ಮತ್ತಷ್ಟು ಜಾತಿ ಶ್ರೇಣೀಕರಣವನ್ನು, ವರ್ಗ ಶ್ರೇಣೀಕರಣವನ್ನು, ಜೆಂಡರ್ ಶ್ರೇಣೀಕರಣವನ್ನು ಬಹಳ ಖಚಿತಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಸಂವಿಧಾನ ಸಮಾನತೆಯ ಒಂದು ತತ್ವವನ್ನು ಇಟ್ಕೊಂಡು ಪ್ರಸ್ತಾವನೆಯನ್ನು ಅದು ಸಲ್ಲಿಸ್ತದೆ. ಸ್ತ್ರೀ ಪುರುಷ ಸಮಾನತೆಯ ಪರಿಕಲ್ಪನೆಯನ್ನು ಅಂತರ್ಗತಗೊಳಿಸಿಕೊಂಡಿರುವ ನಮ್ಮ ಸಂವಿಧಾನ ಮಹಿಳೆಯರಿಗೆ ಒಂದು ಹೊಸ ದಿಗಂತವನ್ನು ತೆಗೆದಿದ್ದು ನಿಜ. ಮಹಿಳಾ ವಿಮೋಚನೆಯ ಸಮಸ್ಯೆಯ ಸಾಮಾಜಿಕ ಆಯಾಮದ ಅರಿವು ಸಂವಿಧಾನದ ಶಿಲ್ಪಿಗಳಿಗಿತ್ತು. ರಾಷ್ಟ್ರದ ಅಭಿವೃದ್ಧಿಗೆ ಮಹಿಳೆಯರು ಪುರುಷರಿಗೆ ಸಮನಾಗಿ ಭಾಗವಹಿಸುವುದು ಅತ್ಯಗತ್ಯ ಅಂತ. ಒಂದು ಸಮುದಾಯದ ಅಭಿವೃದ್ಧಿಯನ್ನು ಹೇಗೆ ಮಾನದಂಡ ಮಾಡ್ತಾರೆ ಅಂದರೆ, ಆ ಸಮುದಾಯದ ಪುರುಷರಿಗೆ ಅಷ್ಟೇ ಸಮನಾಗಿ ಮಹಿಳೆಯರು ಅಭಿವೃದ್ಧಿ ಹೊಂದಬಹುದು. ಅದನ್ನು ಅಂದರೆ ಒಂದು ಅಭಿವೃದ್ಧಿ, ಸಮುದಾಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಅಂತ. ಒಂದು ನಿರ್ದಿಷ್ಟ ಸಮುದಾಯ ತಗೊಂಡ್ರೆ ಆ ಸಮುದಾಯದಲ್ಲಿ ಎಷ್ಟು ಜನ ಪುರುಷರು ಎಷ್ಟು ಜನ ಸ್ತ್ರೀಯರು ಇರ್ತಾರೋ ಅವರಲ್ಲಿ ಪುರುಷರ ಎಷ್ಟು ಅಭಿವೃದ್ಧಿ, ಬರೀ ಪುರುಷರು ಹೊಂದಿದ್ರೆ ಸಾಕಾಗಲ್ಲ, ಮಹಿಳೆಯರು ಅಭಿವೃದ್ಧಿ ಹೊಂದಬೇಕು. ಯಾಕಂದರೆ ಮಹಿಳೆಯರನ್ನು ಕೇವಲ ಪ್ರಜನೋತ್ಪತ್ತಿ ಅಥವಾ ಗರ್ಭ ಕೇಂದ್ರಿತವಾಗಿ ನೋಡಬಾರ್ದು, ಅವರನ್ನು ಬುದ್ಧಿ ಕೇಂದ್ರಿತವಾಗಿ ಬೌದ್ಧಿಕ ವೈಚಾರಿಕ ಕೇಂದ್ರಿಕವಾಗಿ ಗುರುತಿಸಬೇಕು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಮತ್ತು ಅದನ್ನು ಕ್ರಿಯಾಶೀಲಗೊಳಿಸುವಲ್ಲಿ ಸಂವಿಧಾನ ಅದು ಜಾರಿಗೆ ಬಂತು ಅಂತ ಹೇಳ್ಬೋದು. ಸಂವಿಧಾನದಲ್ಲಿ ಮುಖ್ಯವಾಗಿ 3 ಕ್ರಮಗಳು ಕಾಣಿಸ್ತವೆ. ಜೆಂಡರ್ ಆಧಾರದ ಮೂಲಕವಾಗಿ ನಡೆಯುವ ಒಂದು ತಾರತಮ್ಯವನ್ನು ನಿಷೇಧಿಸುವುದು. ಜೆಂಡರ್ ಅಂತಂದಾಗ ಹೆಣ್ಣು ಗಂಡು ಅಂತ ನಾವು ತಗೊಳ್ತೀವಿ. ಇದರ ಜೊತೆಗೆ ಟ್ರಾನ್ಸ್ ಸಮುದಾಯವನ್ನು ತೆಗೆದುಕೊಳ್ಳುವ ಮತ್ತು ಅವರ ಧ್ವನಿಗಳನ್ನು ಈಗ ಕೇಳಿಸಿಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಅವರೇ ಆತ್ಮಕಥನಗಳನ್ನು ಬರೆದಿದ್ದಾರೆ, ತಾವು ಬರೆದ ಆತ್ಮಕಥನಗಳನ್ನು ಅವರೇ ನಾಟಕಗಳಾಗಿ ಪ್ರಸ್ತುತ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೆಣ್ಣು ಗಂಡು ಅಷ್ಟೇ ಅಲ್ಲ, ಜೊತೆಗೆ ಆಯ್ಕೆಯಿಂದ ಹೆಣ್ಣಾದವರು ಆಯ್ಕೆಯಿಂದ ಗಂಡಾದವರು ಕೂಡ ಸಮಾನತೆಯೆಡೆಗೆ ಚಲಿಸಬೇಕು ಅಂತನ್ನುವ ಅಶ್ವತ್ತರಗಳನ್ನು ಅದು ನಾವು ಸ್ವಲ್ಪ ಅದನ್ನು ವಿಸ್ತರಿಸಿಕೊಂಡು ಗ್ರಹಿಸಿಕೊಳ್ಳುವ ಒಂದು ಅಗತ್ಯ ಇದೆ ಅಂತ ಭಾವಿಸಿದೆ. ಆಮೇಲೆ ಮಹಿಳೆಯರ ಮಾನಸಿಕ, ಎರಡನೇ ಸಂಗತಿ ಅಂದರೆ ಮಹಿಳೆಯರ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅವರ ಬಗ್ಗೆ ರಾಜ್ಯ ವಿಶೇಷ ಕಾಳಜಿ ವಹಿಸುವುದಕ್ಕೆ ಸಾಧ್ಯವಾಗುವಂತೆ ಮಹಿಳೆಯರಿಗಾಗಿ ವಿಶೇಷ
ಉಪಬಂಧಗಳನ್ನು ರಚಿಸಲು ಅಧಿಕಾರವನ್ನು ನೀಡುವುದು. ಆಗಾಗ ಕಾಲಮಾನಕ್ಕೆ ತಕ್ಕಂತೆ ವಿಶೇಷ ಉಪಬಂಧಗಳನ್ನು ರಚಿಸುವ ಅಗತ್ಯವಿದೆ ಅಂತ ಹೇಳ್ತಾರೆ. ಮೂರನೇ ಸಂಗತಿ, ಮಹಿಳೆಯರಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ನಿರ್ದೇಶಗಳನ್ನು ನೀಡುವ ನಿರ್ದೇಶನ ತತ್ವಗಳನ್ನು ರೂಪಿಸುವುದು. ನಿಮಗೆಲ್ಲ ಗೊತ್ತಿದೆ ಸಂವಿಧಾನ ಜಾರಿಗೆ ಯಾವಾಗ ಆಯಿತು ಅಂತ. ಯಾವಾಗಾಯಿತು? ಯಾವಾಗಾಯಿತು? ತುಂಬ ಸರಳ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಬೋರ್ಡ್ಗಳದಾವೆ, ಇಲ್ಲೆಲ್ಲ ಎಲ್ಲ ಇದೆ. ಸಾಕಾಗಲ್ಲಪ್ಪ, ಇನ್ನೇ ಈಗ ಊಟ ಮಾಡಿದ್ದೀರಿ. ಸ್ವಲ್ಪ ಜೋರಾಗಿ ಹೇಳಿದರೆ ನಿಮಗೆ ಗೊತ್ತಿದೆ. 1950 ಜನವರಿ 20. ಚೆನ್ನಾಗಿ ಊಟ ಮಾಡಿಯ. ಅಂದರೆ ಸಂವಿಧಾನದಲ್ಲಿರುವ 12ರಿಂದ 35 ಉಪಬಂಧ ಏನಿದೆಯಲ್ಲ, 35ರವರೆಗಿನ ಅನುಚ್ಛೇದಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿವೆ. ಸಮಾನತೆಯ ಹಕ್ಕು ಅಂತ ಬರುತ್ತೆ, ಅದು 1ರಿಂದ 18ರವರೆಗೆ ಅನುಚ್ಛೇದಗಳನ್ನು ಒಳಗೊಂಡಿದೆ. ಸ್ವಾತಂತ್ರ್ಯದ ಹಕ್ಕು ಅಂತ ಬರುತ್ತೆ, 19ರಿಂದ 22ರ ಒಂದು ಅನುಚ್ಛೇದಗಳನ್ನು ಒಳಗೊಂಡಿದೆ. ಶೋಷಣೆಯ ವಿರುದ್ಧದ ಹಕ್ಕು ಅಂತ ಬರುತ್ತೆ, 23ರಿಂದ 24. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 29ರಿಂದ 30. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30. ಸಾಂವಿಧಾನಿಕ ಪರಿಹಾರದ ಹಕ್ಕು ಅಂತ 32ರಿಂದ 35. ಸೊ ಇಲ್ಲಿ ಮುಖ್ಯವಾಗಿ ಮಹಿಳೆಯರಿಗಾಗಿಯೇ ಇರುವ ಒಂದು ಕಾನೂನುಗಳು ಅಂದರೆ ಆರ್ಟಿಕಲ್ 14 ಬರ್ತದೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ. ನೋ ಡಿಸ್ಕ್ರಿಮಿನೇಷನ್ ಬೈ ದ ಸ್ಟೇಟ್ ಅಥವಾ ಸೆಕ್ಸ್, ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ ಆಫ್ ಸೆಕ್ಸ್. ಹೆಣ್ಣು, ಗಂಡು, ಟ್ರಾನ್ಸ್ ಈ ಆಧಾರದಲ್ಲಿ ಡಿಸ್ಕ್ರಿಮಿನೇಷನನ್ನು ಮಾಡಬಾರ್ದು. ಇದು ಹೆಣ್ಣು ಮಕ್ಕಳಿಗೆ ಬಹಳ ಬಲವಾದ ಒಂದು ಸಪೋರ್ಟನ್ನು ನೀಡುತ್ತೆ. ಹಾಗೆ ಒಂದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಒಂದು ಸ್ಪೆಷಲ್ ಪ್ರಾವಿಷನ್ಸನ್ನು ಅದು ಸ್ಟೇಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳುತ್ತೆ. ಆರ್ಟಿಕಲ್ 16ರಲ್ಲಿ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ನಲ್ಲಿ ಹೆಣ್ಣು ಗಂಡು ಇಬ್ಬರಿಗೂ ಏನಂತಂದರೆ ಉದ್ಯೋಗ ಸಮಾನ ಅವಕಾಶಗಳು ಇರಬೇಕು ಅಂತ ಹೇಳುತ್ತೆ. ಹೆಣ್ಣು ಗಂಡು ಅಂತಂದಾಗ ನಾವು ಸೌಂಡ್ ತಗೊಳ್ಳೋದೆಲ್ಲ ಸಾಮಾಜಿಕವಾಗಿ ಯಾರನ್ನ ಹೆಣ್ಣು ಅಂತ ಒಪ್ಕೊಂಡಿದ್ದಾರೋ ಆ ಪಾತ್ರವನ್ನು ಯಥಾವತ್ತಾಗಿ ಯಾರು ನಿರ್ವಹಿಸ್ತಾ ಇದ್ದೀವೋ ಆ ಹೆಣ್ಣುಗಳಿಗೆ ಅಂತ ತಗೊಳ್ತಾ ಇದ್ದೀವಿ. ಆಯ್ಕೆಯಿಂದ ಹೆಣ್ಣಾದವರು ಕೂಡ ಅದೇ ಡಿಮ್ಯಾಂಡಿಂಗ್. ನವೇಡೇಸ್ SP ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, KS ಅಧಿಕಾರಿಗಳಾಗಿದ್ದಾರೆ. ಆ ಥರದ್ದು ಅಂದರೆ ಎಲ್ಲರಿಗೂ ಡಿಸ್ಕ್ರಿಮಿನೇಷನ್ ಇಲ್ಲದೆ ಅವಕಾಶಗಳನ್ನು ಕೊಡಬೇಕು ಅಂತ ಅನ್ನೋದನ್ನು ಹೇಳ್ತದೆ. ಆಮೇಲೆ ಪ್ರೊಟೆಕ್ಷನ್ ಆಫ್ ಲೈಫ್, ಪರ್ಸನಲ್ ಲಿಬರ್ಟಿ ಇಂಟರ್ಪ್ರಿಟೆಡ್ ಓವರ್ ಟೈಮ್ ಟು ಇನ್ಕ್ಲೂಡ್ ದ ರೈಟ್ಸ್, ಡಿಗ್ನಿಟಿ, ಹೆಲ್ತ್, ಪ್ರೈವಸಿ ಆ್ಯಂಡ್ ಮೋರ್. ಇಷ್ಟು ಸಂಗತಿಗಳನ್ನು ಒಳಗೊಳ್ತದೆ. ಸೊ ಹಾಗೆ ಇನ್ನೊಂದು ನಾವು ಗಮನಿಸಬೇಕಾದದ್ದು ಏನು ಅಂತಂದರೆ, ಇದರ ಆಧಾರದ ಮೇಲೆಯೇ ಒಂದು 73 ಮತ್ತು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು 1/3 ರಿಸರ್ವೇಷನ್ ಪಂಚಾಯತ್ ಇದರಲ್ಲಿ ನಮಗೆ ಬಂದಿದ್ದು ಕೂಡ ನಿಮಗೆ ಗೊತ್ತಿರುವ ಸಂಗತಿ. ಸಂವಿಧಾನ ಸಮಾನತೆ ಅನ್ನೋದು ಹೇಳ್ತಾ ಹೋಗುತ್ತೆ, ನೋ ಡಿಸ್ಕ್ರಿಮಿನೇಷನ್ ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಕಾನೂನಿಗೂ ಸಂವಿಧಾನಕ್ಕೂ ಯಾಕೆ ಇಟ್ಕೊಂಡು ನೋಡಬೇಕು ಅಂದರೆ, ಆಯಾ ದೇಶದ ಕಾನೂನುಗಳು ರೂಪುಗೊಳ್ಳುವುದೇ ಆಯಾ ದೇಶದ ಸಂವಿಧಾನವನ್ನು ಆಧರಿಸಿ. ಅಕಸ್ಮಾತ್ ಸಂವಿಧಾನವನ್ನು ಬಿಟ್ಟು ಅಗೇನ್ಸ್ಟ್ ಸಂವಿಧಾನ ಲಾ ಅನ್ನು ತಂದಿದ್ದರೆ ಪುನಃ ಅದೇನಾಗುತ್ತೆ, ಆಬ್ಜೆಕ್ಟ್ ಮಾಡಿ ನಾನು ಅದನ್ನು ಲಾವನ್ನು ಬದಲಾಯಿಸಬಹುದು. ಹೆಣ್ಣು ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪದೇ ಲಾಗಳು ಬದಲಾವಣೆ ಆಗ್ತಾ ಇದೆ ಅಂತಂದರೆ ಬಹುಶಃ ಲಾಗಳು ರೂಪುಗೊಳ್ಳುವುದೇ ಏನಂತ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಅನಿಸ್ತಾ ಇದೆ. ಅದರ್ವೈಸ್ ನಿಮಗೆ ಅದಕ್ಕೊಂದು ಪ್ರಕರಣಗಳನ್ನು ಮುಂದೆ ನಾನು ಎಕ್ಸಾಂಪಲ್ ಕೊಡ್ತೇನೆ. ಹೇಗೆ ಇದೇ ಪ್ರಸ್ತಾವ ಏನಂದರೆ ಸಂವಿಧಾನವನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಹೇಗೆ ಲಾ ಅಂದರೆ ಲಾನ್ನೇ ಚೇಂಜ್ ಮಾಡಿದರು ಅಂತ ಅನ್ನೋಕ್ಕೆ.
ನಿಮಗೆಲ್ರಿಗೂ ಗೊತ್ತಿದೆ ಬಿಲ್ಕಿಶ್ ಕೇಸ್ ಸ್ಟಡೀಸ್ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ರೆ ಬಿಲ್ಕಿಶ್ ಬಾನು ಪ್ರಸಂಗ ನಿಮ್ಮ ಬಹುತೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣಕ್ಕಾಗಿ ಓದಿದ್ದೀರಿ. ಇಲ್ಲಿ ವಿದ್ಯಾರ್ಥಿಗಳು ಚೂರು ಆ್ಯಕ್ಟಿವ್ ಆಗಿದ್ದೀರಿ ಮತ್ತು ಪ್ರಜ್ಞಾವಂತರಾಗಿದ್ದೀರಿ ಅನ್ನೋ ಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಹೋಗಿದಾಗ ನಾನು ತುಂಬ ನರ್ವಸ್ ಆಗಿಬಿಡ್ತೀನಿ. ಯಾಕಂದರೆ ಅವೇ ಯಾವಾಗ ಮುಗಿಸ್ತಾರೆ ಅಂತ ಕೂತ್ಕೊಂಡಾಗ ನಾನು ಮಾತಾಡೋಕ್ಕಾಗಲ್ಲ. ಸೊ ಐ ಫೀಲ್ ಯು ಆರ್ ವೆರಿ ಫ್ರೆಶ್. ಸೊ ಇಲ್ಲಿ ಗುಜರಾತದಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಬಿಲ್ಕಿಶ್ ಬಾನು ಮೇಲೆ ನಡೀತದೆ. ಸೊ ಅವಳು ಒಬ್ಬಳೇ ಹೋರಾಟಕ್ಕೆ ಇಳಿತಾಳೆ. ಮೊದಲು ಒಬ್ಬಳೇ ಹೋರಾಟಕ್ಕೆ ಇಳಿತಾಳೆ. ಸೊ ಹೋರಾಟಕ್ಕೆ ಇಳಿದಾಗ ಅಂದರೆ ಅವಳ ಇಡೀ ಒಂದು ರಿಸಲ್ಟು ಆಕೆಗೆ ಅಪರಾಧಿಗಳನ್ನು ಶಿಕ್ಷೆ ಮಾಡೋಕ್ಕೆ ಎಷ್ಟು ವರ್ಷ ಅಂತಂದರೆ ಅದು 2022ಕ್ಕೆ ತಗೊಳ್ತದೆ. 2002ರಲ್ಲಿ ನಡೆದ ಘಟನೆ. ಆಕೆಗೆ ಒಂದು ಜಡ್ಜ್ಮೆಂಟನ್ನು ಕೊಟ್ಟಾಗ ಅವರಿಗೆ ಜೈಲಿಗೆ ಹಾಕಿಸ್ಬೇಕು ಅಂದರೆ 2022ರಲ್ಲಿಯೂ ಕೂಡ ಏನು ಮಾಡುತ್ತೆ, ಗುಜರಾತ್ ಸರ್ಕಾರ ಅವರನ್ನು ನಿರಪರಾಧಿಗಳು ಅಂತನೋ ಒಂದು ಗ್ರೌಂಡ್ ಮೇಲೆ ಅವರನ್ನು ಬಿಡುಗಡೆ ಮಾಡುತ್ತೆ. ಪುನಃ ಈಕೆ ಫೈಟ್ ಮಾಡ್ತಾಳೆ. ಲಾಗಳು ಬಹುತೇಕ ಸಂದರ್ಭದಲ್ಲಿ ಒಬ್ಬ ಹೆಣ್ಣೊಬ್ಬಳು ಖಚಿತವಾಗಿ ತನ್ನ ನ್ಯಾಯಕ್ಕಾಗಿ ಸಾಮಾಜಿಕ ಅಪಮಾನಗಳನ್ನು ಧಿಕ್ಕರಿಸಿ ನ್ಯಾಯಕ್ಕಾಗಿ ಬದ್ಧತೆಯಿಂದ ನಡೆದುಕೊಂಡ ಸಂದರ್ಭದಲ್ಲಿ ಲಾಗಳು ಚೇಂಜಸ್ ಆಗ್ತಾ ಹೋಗ್ತವೆ. ಸೊ ಅವರು ಮತ್ತೆ ಅದನ್ನು ಇವರು ಹೇಗೆ ಇವನು ಖುಲಾಸೆಗೊಳಿಸಿತು ಅಂತ ಕೇಸ್ ಹಾಕಿದಾಗ ಒಂದು ಬಿಲ್ಕಿಶ್ ಬಾನು ಮತ್ತೆ ಅವರಿಗೆ ಅಪರಾಧಿಗಳು ಮತ್ತೆ ಒಳಗಡೆ ಹಾಕ್ತಾರೆ. ಅಲ್ಲಿ 2024ರ ಒಂದು ತೀರ್ಪು ನೀಡಿದ ವ್ಯಕ್ತಿ ನ್ಯಾಯಮೂರ್ತಿ ನಾಗರತ್ನ ಅವರು ಒಂದು ಮಾತನ್ನು ಹೇಳ್ತಾರೆ. ನ್ಯಾಯಾಲಯಗಳು ನ್ಯಾಯವನ್ನು ನೀಡಬೇಕೇ ಹೊರತು ನ್ಯಾಯವನ್ನು ವಿತರಿಸಬಾರದು. ಡಿಸ್ಟ್ರಿಬ್ಯೂಟ್ ಮಾಡೋದಲ್ಲ, ನ್ಯಾಯವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಲ್ಲ, ಅದನ್ನು ಕೊಡಬೇಕು. ನ್ಯಾಯ ಏನಿದೆಯೋ ಅದನ್ನು ಕೊಡಬೇಕು ಅಂತ ಪುನಃ ಅವರಿಗೆ ಒಳಗಡೆ ಹಾಕ್ತಾರೆ. ಅಂದರೆ ಇದೇ ಸಂದರ್ಭದಲ್ಲಿ ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅನೇಕ ಅತ್ಯಾಚಾರದ ಕೇಸ್ಗಳನ್ನು ಕೇಳ್ತಾ ಇದ್ದೀರಿ. ಬಹಳ ಮಾರ್ಕ್ಡ್ ಆಗಿ ನಡೀತಂಥದ್ದು ನಿರ್ಭಯ ಪ್ರಕರಣ. ನಿರ್ಭಯ ಪ್ರಕರಣ ಬಂದ ನಂತರ ನೀವೆಲ್ಲ ಇವತ್ತು ಡ್ರೆಸ್ ಹಾಕ್ಕೊಂಡು ಕೂತಿದ್ದೀರಲ್ಲ, ನಿರ್ಭಯ ಪ್ರಕರಣದ ನಂತರ ಡ್ರೆಸ್ ಕೋಡ್ ಸ್ಟಾರ್ಟ್ ಆಗಿತ್ತು. ನಾನು ಅದು ಭಾಳ ಖಚಿತವಾಗಿದ್ದೀನಿ. ಯಾಕಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಸರ್ಕಾರವೂ ಕರೀತು, ಕಾಲೇಜುಗಳು ಕಳೀತು, ಅಲ್ಲಿ ಹೋಗ್ತಾ ಇದೆ. 2012ರಲ್ಲಿ ನಿರ್ಭಯ ಪ್ರಕರಣ ನಡೀತದೆ. ಅದನ್ನು ನೀವು ನಿರ್ಭಯ ಪ್ರಕರಣ ಬಗ್ಗೆ ನೀವು ಚೆನ್ನಾಗಿ ನೋಡಬೇಕಂದ್ರೆ ಲೆಸ್ಲೆ ವುಡ್ವಿನ್ ಅವರು ಮಾಡಿದಂಥ ಇಂಡಿಯಾಸ್ ಡಾಟರ್ ಅನ್ನೋ ಒಂದು ಯೂಟ್ಯೂಬನ್ನು ನೀವು ನೋಡಿ. ಲೆಸ್ಲೆ ವುಡ್ವಿನ್ ಅವ್ರು ಬರೆದಂಥ ಇಂಡಿಯಾಸ್ ಡಾಟರ್ ಅನ್ನೋ ಒಂದು ಯೂಟ್ಯೂಬನ್ನು ನೋಡಿ. ಸೊ ಅಲ್ಲಿ ಈ ಸಂದರ್ಭದಲ್ಲಿ ಅದನ್ನು ಏನೆಲ್ಲ ನೋಡ್ತು, ಏನೆಲ್ಲ ಚರ್ಚೆಗೆ ಹುಟ್ಟಾಕ್ತು ಅಂತ ಅನ್ನೋದು ನಿಮ್ಮೆಲ್ಲರಿಗೂ ಬಹುಶಃ ಸೀನಿಯರ್ಸಿಗೆ ಗೊತ್ತಾಗುತ್ತೆ. ನೀವು ಓದದೇ ಇದ್ದರೆ ಓದ್ಕೊಳ್ಳಿ. ಸೊ ಮಧ್ಯರಾತ್ರಿ ಅವಳು ಯಾಕೆ ಹೋಗಬೇಕು, ಶಾರ್ಟ್ ಡ್ರೆಸ್ ಯಾಕೆ ಹಾಕೋಬೇಕು, ಅದು ಬಾಯ್ ಫ್ರೆಂಡ್ ಜೊತೆ ಯಾಕೆ ಹೋಗಬೇಕು, ಸೊ ಬಾಯ್ ಫ್ರೆಂಡ್ ಜೊತೆ ಯಾಕೆ ಹೋಗಬೇಕು, ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಮಧ್ಯರಾತ್ರಿ ಮನೆಯಲ್ಲಿದ್ದರೆ ಅವಳಿಗೆ ಏನು ಆಗ್ತಿತ್ತ ಅಂತ. ಮನೆಯಲ್ಲಿದ್ದವ್ರ ಮೇಲೆ ಅತ್ಯಾಚಾರ ನಡೀತಾ ಇಲ್ಲ ಅಂತ ನೀವು ಭಾವಿಸಬಾರ್ದು. ಮನೆಯಲ್ಲಿದ್ದವ್ರ ಮೇಲೆಯೂ ಕೂಡ ಅತ್ಯಾಚಾರಗಳು ನಡೀತಾ ಇರ್ತವೆ. ಸೊ ಅಲ್ಲಿ ಪ್ರಶ್ನೆಗಳು ಆ ಥರದ್ದು ಬಂದು ಆಮೇಲೆ ಅತ್ಯಾಚಾರ ಮಾಡಿದ ಲೆಸ್ಲೆ ವುಡ್ವಿನ್ ಅವ್ರು ಇಂಟರ್ವ್ಯೂ ಮಾಡ್ತಾರಲ್ವ, ಅಲ್ಲಿ ಅತ್ಯಾಚಾರ ಮಾಡಿದ ಹುಡುಗರೇ ಹೇಳ್ತವೆ, ನಾವು ಕುಡಿದಿದ್ದೀವಿ, ನಮಗೆ ಇನ್ನೊಂದು ಮಜಾ, ನೆಕ್ಸ್ಟ್ ಎಕ್ಸ್ಟೆಂಟ್ ನಮಗೆ ಒಂದು ಮಜಾ ಬೇಕಾಗಿತ್ತು, ಆವಾಗ ಇವಳು ಸಿಕ್ಕಳು ಅಷ್ಟೇ ಅಂತ. ಇವಳು ಒಳ್ಳೆಯ ಹುಡುಗಿಯಾಗಿದ್ದರೆ ಆ ಮಧ್ಯರಾತ್ರಿ ಸಮಯದಲ್ಲಿ ಅವಳು ಯಾಕೆ ಅಲ್ಲಿರ್ತಾಯಿದ್ರು. ಸೊ ನಾನು ರೇಪ್ ಮಾಡಿದ್ದು ತಪ್ಪಲ್ಲ ಅನ್ನುವ ಮನಸ್ಸು ಒಂದು ರೂಪಿಸಿದೆಯಲ್ಲ ನಮ್ಮ ಕಲ್ಚರಲ್ ಒಂದು ಥಾಟ್ ಪ್ರೊಸೆಸ್ ಅಬೌಟ್ ದ ವುಮನ್, ಅದು ಭಾಳ ಭಯಾನಕವಾಗಿಸ್ತಕ್ಕಂಥದ್ದು. ನಾನು ತಪ್ಪು ಮಾಡಿಲ್ಲ ಅಂತಲೇ ಅವ್ರದ್ದು. ನಾವೇನು ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಹೋಗಿ ಅತ್ಯಾಚಾರ ಮಾಡಿದ್ವಿ, ಹೊರಗಡೆ ಇದ್ದರೂ ಅತ್ಯಾಚಾರ ಮಾಡಿದ್ದನ್ನು ಕೂಡ ಅಷ್ಟು ಬ್ರೂಟಲ್ ಆಗಿ ಅತ್ಯಾಚಾರ ಮಾಡಿದ್ದನ್ನು ಕೂಡ ತಪ್ಪು ಅಂತ ಅನಿಸದೇ ಇರುವ ಒಂದು ಸ್ಥಿತಿಗೆ ಒಂದು ಮನಸ್ಸು ರೂಪುಗೊಂಡಿದೆ. ಅಂದರೆ ನಾವು ಕಾನೂನಿನ ಜೊತೆಯಲ್ಲಿ ಮನಸ್ಸುಗಳನ್ನು ರೂಪಿಸುವ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಬರೀ ಕಾನೂನು ಮನಸ್ಸನ್ನು ರೂಪಿಸಲ್ಲ. ನಾನು
ಏನು ಅಂತಂದರೆ ಅವಾಗ ಅನೇಕ ಹೇಳಿದರು, ತಾಯಂದಿರೇ ಆ ಗಂಡು ಮಕ್ಕಳ ಮನಸ್ಸನ್ನು ರೂಪಿಸಬೇಕು. ಎಷ್ಟು ರೆಸ್ಪಾನ್ಸಿಬಿಲಿಟಿ ತಾಯಂದಿರ ಮೇಲೆ ಹಾಕ್ತೀರಿ ನೀವು? ಅತ್ಯಾಚಾರ ಮಾಡಿದ್ರು ತಾಯಿ, ಯಾವುದೇ ನೆಗೆಟಿವ್ ಹೊಡೆಯುತ್ತೋ ಅದು ತಾಯಿ. ಸೊ ಮಧ್ಯರಾತ್ರಿ ನಿಮ್ಮ ಗಂಡು ಮಕ್ಕಳನ್ನೇ ಹೊರಗೆ ಬಿಡದೇ ಇದ್ದರೆ ನಡೀತಲ್ಲ ಅಂತ ಒಂದು ಏನಂದರೆ ಒಂದು ಡಿಸ್ಕಷನ್ ಕೂಡ, ಮಧ್ಯರಾತ್ರಿ ಹುಡುಗರನ್ನೇ ಹೊರಗೆ ಬಿಡಬೇಡಿ, ಹುಡುಗರು ಲೆಡ್ದಮ್, ಹುಡುಗಿಯರು ಬೇಕಿದ್ರೆ ಹೋಗಲಿ ಅಂತ. ಸೊ ನಾನು ಹೇಳ್ತಾ ಇರೋದು, ಸಂವಿಧಾನ, ಸಮಾನತೆ ಮತ್ತು ಏನಿದಲ್ಲ ಚಲನಶೀಲತೆ, ಯಾವಾಗ ಬೇಕಾದರೂ ನಾವು ಹೊರಗೆ ಹೋಗುವ ಒಳಗೆ ಬರುವ ಸ್ವಾತಂತ್ರ್ಯ ಅದು ಇದ್ದಾಗಲೂ ಕೂಡ ಅದನ್ನು ನೋಡುವ, ರಿಸೀವ್ ಮಾಡುವ ಮತ್ತು ಇಂಟರ್ಪ್ರಿಟೇಷನ್ ಮಾಡುವ ಮನಸ್ಸುಗಳು ಅದು ಹೇಗೆ ನಡೀತದೆ ಅಂತ. ಅದೇ ಸಂದರ್ಭದಲ್ಲಿ ಡ್ರೆಸ್ ಕೋಡ್ಗಳ ಬಗ್ಗೆ ಚರ್ಚೆ ನಡೀತು. ಹುಡುಗಿಯರು ಅವಾಗೆಲ್ಲ ಕಲರ್ಫುಲ್ ಡ್ರೆಸ್ 2012 ಮುಂಚೆ ಕಲರ್ಫುಲ್ ಡ್ರೆಸ್ ಹಾಕ್ಕೊಂಡು ಬರ್ತಿದ್ರು. ಯಾರಾದರೂ ಡಿಗ್ರಿ ಮುಗಿಸಿದ್ರೆ ಅವ್ರನ್ನ ಕೇಳಿ, ಅವಾಗ ಡ್ರೆಸ್ ಕೋಡ್ ಕಾಲೇಜಿಗೆ ಇರಲಿಲ್ಲ, ಎಲ್ಲಿ ಸ್ಕೂಲಿಗೆ ಮುಗೀತು. ಆಮೇಲೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ಸೆಕ್ಸ್ ವರ್ಕನ್ನು ಕಾನೂನುಬದ್ಧಗೊಳಿಸಬೇಕು ಅನ್ನುವ ಚರ್ಚೆಯೂ ಕೂಡ ನಡೀತಿದೆ. ವೆರಿ ವಿಪರ್ಯಾಸ. ಸೊ ಅಲ್ಲಿ ಹೆಣ್ಣೊಬ್ಬಳಿಗೆ ನ್ಯಾಯ ಒದಗಿಸಬೇಕು ಅನ್ನುವುದಕ್ಕಿಂತಲೂ ಗಂಡಸು ಅವರ ಅಗತ್ಯ ಗುರುತಿಸಿದ್ದಾರೆ. ದೇ ನೀಡ್ ಸೆಕ್ಸ್, ದೇ ಹೌ ಟು ಪ್ರೊವೈಡ್, ದ್ಯಾಟ್ಸ್ ವೈ ದ ಸೆಕ್ಸ್ ವರ್ಕರ್ಸ್ ಏನಾಗಬೇಕು, ಲೀಗಲೈಸ್ ಆಗಬೇಕು. ಇದು ಎಷ್ಟು ಅಪಾಯಕಾರಿಯಾದಂಥ ಚಿಂತನೆ. ಯಾವಾಗ ಸೆಕ್ಸ್ ವರ್ಕನ್ನು ಲೀಗಲೈಸ್ ಮಾಡೋಕ್ಕೆ ಕಮಿಟಿಗಳು ಮಾಡಿದರು, ರಿಪೋರ್ಟ್ಗಳನ್ನು ತರಿಸಿಕೊಂಡ್ರು. ಸೊ ಅದಂದರೆ ಹೆಣ್ಣನ್ನು ಒಂದು ಲೈಂಗಿಕ ವಸ್ತುವಾಗಿ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಕ್ಕೆ ಹೋಗ್ತಾ ಇಲ್ಲ. ಅದು ನೋಡೋದು ಸಹಜ. ವಾಟ್ ದೇ ನೀಡ್, ಗೌರ್ಮೆಂಟ್ ಸ್ಟಾರ್ಟೆಡ್ ಟು ಪ್ರೊವೈಡ್. ಅನೇಕ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿದ್ದಂಥ ಪೊಲೀಸ್ ಆಫೀಸರ್ಸು, ನೀವೆಲ್ಲ ಹೀಗೆ ಡ್ರೆಸ್ಸು, ಅದನ್ನು ಒಬ್ಬ ಲೇಡಿ ಪೊಲೀಸನ್ನು ಕರ್ಕೊಂಡು ಬಂದು ಅವ್ರು ಎಲ್ಲಿಯೂ ಪಿನ್ ಹೇಗೆ ಅಂದರೆ ಫುಲ್ ಎಲ್ಲ ಕವರ್, ಏನೇನು ಜಾಗ ಇರಲಾರ್ದಂಗೆ ಫುಲ್ ಪಿನ್ ಹಾಕ್ಕೊಂಡು ಬಂದು, ನೋಡಿ ಹೀಗಿರಿ, ನಿಮ್ಮ ಮೇಲೆ ಅತ್ಯಾಚಾರವೇ ನಡೆಯಲ್ಲ, ಬುರ್ಕ ಹಾಕ್ಕೊಂಡು ಬಂದರೂ ಬಿಡಲ್ಲ. ಗೊತ್ತಾಯ್ತಾ? ಚಿಕ್ಕ ಒಂದು ಹಸುಗುಸಿನ ಮೇಲೆ, ಹಾಗೆ ಹುಟ್ಟಿದ ಕೂಸು ಅಥವಾ 3 ತಿಂಗಳ ಮಗು ಮೇಲೂ ಅತ್ಯಾಚಾರ ನಡೀತದೆ. ಹೌ ಯು ಚೇಂಜ್ ದೇರ್ ಮೈಂಡ್? ಹೆಣ್ಣು ಅಂದರೆ ಯೋನಿ, ಹೆಣ್ಣು ಅಂದರೆ ಈಗಾಗಲೇ ಮೊನ್ನೆ ನಮ್ಮ ಯಾರು ಕವಿಯತ್ರಿ ಮಮತಾ ಜಿ ಸಾಗರ್ ಅವರು ಬರೆದ ಹೆಣ್ಣು ಅಂದರೆ ಏನು, ಅವ್ರು ಸೊಸೈಟಿ ನೋಡೋದನ್ನು ಬರೆದಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಎಷ್ಟು ನೆಗೆಟಿವ್ ಕಾಮೆಂಟ್ಗಳು ಬರ್ತಾಯಿವೆ, ತುಂಬ ಕೆಟ್ಟದಂಥ ಕಾಮೆಂಟ್ಗಳು ಬರ್ತಾಯಿವೆ. ನೀವು ಅದನ್ನು ಗಮನಿಸಿ. ಸೊ ಹೆಣ್ಣು ಎಲ್ಲಿದ್ರೂ ಕೂಡ ಹೊರಗಡೆ ಹೋಗೋದು, ಡ್ಯೂಟಿ ಟೈಮನ್ನು ಚೇಂಜ್ ಮಾಡೋದು. ಈಗ ನೋಡಿ, ಅನೇಕ ಸಂದರ್ಭದಲ್ಲಿ ಈ ನೈಟ್ ಶಿಫ್ಟಿಗೆ ಹೋಗೋದನ್ನು ಹೆಣ್ಣುಮಕ್ಳಿಗೆ ಸುರಕ್ಷತೆ ಅಲ್ಲ. ನನ್ನ ಪ್ರಕಾರ ನೈಟ್ ಶಿಫ್ಟು ಹೆಣ್ಣು ಮಕ್ಕಳ ಚಲನಶೀಲತೆಯಲ್ಲಿ ತಂದಂತಹ ಒಂದು ಬಹಳ ದೊಡ್ಡ ಶಿಫ್ಟ್. ಅದು ಬಹಳ ದೊಡ್ಡ ಶಿಫ್ಟು. ಮನೆ ಒಳಗಡೆ ಇರಬೇಕು ಅಂತ ಅನ್ನೋದನ್ನು ಮನೆ ಹೊರಗಡೆ ಹೋಗ್ಬೋದಲ್ವ, ನೈಟ್ ಶಿಫ್ಟು ಅಂತ ಅನ್ನೋದು ಬಹಳ ದೊಡ್ಡ ಶಿಫ್ಟ್. ಅದನ್ನು ನೆಗೆಟಿವ್ ಆಗಿ ನಾವು ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಸೊ ಇದನ್ನು ನಾವು ಗಮನಿಸಬೇಕಾಗುತ್ತೆ. ಸಮಾನತೆ ಅನ್ನೋದು ಹೇಗೆ ನೋಡಬೇಕು ಅನ್ನೋದು. ಶಬರಿಮಲೆ ದೇವಸ್ಥಾನದ ಬಗ್ಗೆ ಕೇರಳದ ಒಂದು ಕಾನೂನು 2018ರಲ್ಲಿ ಬಂದಂಥ ಕಾನೂನು, ಬಹುಶಃ ಅದು ನಿಮ್ಮ ಪರಿಚಯ ಇಲ್ಲದಿದ್ದರೆ ನೋಡಿ. ಎಲ್ಲರೂ ನೋ ಡಿಸ್ಕ್ರಿಮಿನೇಷನ್, ಎಲ್ಲರೂ ಜಾತಿ, ಜೆಂಡರ್, ಪ್ರದೇಶ, ಧರ್ಮ ಇವು ಯಾವುದೂ ನಿಷಿದ್ಧವಾಗಿ, ಏನಂದರೆ ಯಾವುದೂ ಪರಿಗಣನೆಗೆ ಬರದೆ ನಾನು ದೇವಸ್ಥಾನಕ್ಕೆ ಹೋಗ್ಬೋದು. ಇದು ಸಂವಿಧಾನದಲ್ಲಿ ಇರೋದು. ಸಂವಿಧಾನದಲ್ಲಿದ್ದರೂ ಕಾನೂನು ಜಾರಿಗೆ ತಂದಿಲ್ಲಲ್ರಿ. ಕಾನೂನು ಜಾರಿಗೆ ತರಬೇಕು. ಸಂವಿಧಾನ ಬಂದು ನೀವು 50 ಅಂತ ಹೇಳ್ತಾ ಇದ್ದೆ ಅಲ್ವಾ, ನಾವು 50 ಅಂತ ಓದ್ತಾ ಇದ್ದೀವಿ. ಕಾನೂನು ಇದು ಬರೋಕ್ಕೆ 2018. ಎಷ್ಟು ವರ್ಷ ಅಂತರ ಅಂದರೆ 68 ವರ್ಷ. ಕಾನೂನಿನಲ್ಲೇ ಇದು ಸಂವಿಧಾನದಲ್ಲೇ ಇದೆ, ಇಬ್ಬರೂ ಸಮಾನಾಗಿ ಒಳಗಡೆ ಪ್ರವೇಶ ಮಾಡಬಹುದು ಅಂತ. ನೋ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಅನ್ನೋದನ್ನೇ ಹೇಳುತ್ತೆ. ಅದು ದೇವಸ್ಥಾನಕ್ಕೆ ಒಳಗಡೆ ಹೋಗೋದು ಕೂಡ ಅದು ಒಂದು ಹಕ್ಕಾಗಿಯೇ ನೋಡ್ತದೆ. ನೀವು ನಾನು ನಂಬ್ತೀನೋ ಬಿಡ್ತೀನೋ ಪ್ರಶ್ನೆ ಅಲ್ಲ. ಐ ಕ್ಯಾನ್ ಕಮ್ ಇನ್ಸೈಡ್, ನಾನು ಬೇಕು ಅಂತ ಸ್ವಲ್ಪ ಸಮಯ ಕಳಿತೀನಿ, ಬೇಡ ಅಂದ್ರೆ ನಾನು ಹೊರಗಡೆ ಹೋಗ್ತೀನಿ. ಇಟ್ ಇಸ್ ಮೈ ರೈಟ್. ನೀನು ಹೋಗಬೇಡ ಅನ್ನೋಕ್ಕೆ ನಿಮ್ಗೆ ಯಾರೂ ಅಲ್ಲ. ಬಟ್ ಅದನ್ನೇ ಕಾನೂನುಬದ್ಧಗೊಳಿಸಲು ಎಷ್ಟು ಹೋರಾಟಗಳು ನಡೆದವು. ಅದರಲ್ಲಿ ಎಸ್ ಮಹೇಂದ್ರನ್ ಅಂತನೋರು 1990ರಲ್ಲಿ ಅವರು ಕೇಸ್ ಹಾಕಿದ್ರು.
ಏನಂತಂದರೆ ಈ ಯಾವುದು ಜೆಂಡರ್ ಆಧಾರಿತ ಒಂದು ಹೆಣ್ಣು ಮಕ್ಕಳಿಗೆ ನಿಷೇಧ ಏನಿದೆಯಲ್ಲ ಅದನ್ನು ದಯಮಾಡಿ ತೆಗೆದುಹಾಕಿ ಮಹೇಂದ್ರನ್ ಅದನ್ನು ಹೋರಾಟಿತ್ತು. ಮಹಿಳಾ ಹೋರಾಟಗಾರರೇನು ಅಲ್ಲಿ ಹೋಗಲಿಲ್ಲ. ಮಹೇಂದ್ರನ್ ಅವರು ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಅವರು ಇವರ ಸಮಾನ ಒಂದು ಪ್ರವೇಶ ಕೊಡಬೇಕು ಅಂತ ಹೇಳಿದಾಗ ಕೇರಳ ಹೈಕೋರ್ಟ್ ಏನು ತೀರ್ಪು ಕೊಡಬೇಕು ಹೇಳಿ? ನಿಷೇಧವನ್ನು ಎತ್ತಿ ಹಿಡಿತು. ಸಂವಿಧಾನ ಹೇಳೋದು ಸಮಾನತೆ. ಹೈಕೋರ್ಟ್ ಏನಾಗಬೇಕು? ಅಕಾರ್ಡಿಂಗ್ ಟು ಯಾವುದು ಸಂವಿಧಾನದ ಪ್ರಕಾರದ ಕಾರ್ಯನಿರ್ವಹಿಸಬೇಕು. ಲಾ ಅಗೇನ್ಸ್ಟ್ ಲಾ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅದನ್ನು ಸಂವಿಧಾನದ ವಿರುದ್ಧವಾಗಿ ಕಾನೂನುಗಳು ಯಾವತ್ತೂ ಇರೋಲ್ಲ. ಬಟ್ ತೀರ್ಪು ಕೊಟ್ಟಿದ್ದು ಸಂವಿಧಾನದ ವಿರುದ್ಧವಾದಂಥದ್ದು. ಮತ್ತೆ ಪುನಃ ಅವತ್ತಿನ ಸರ್ಕಾರ, ಅಲ್ಲಿಯ ಸರ್ಕಾರ 2007ರಲ್ಲಿ ಅದನ್ನು ಪ್ರವೇಶ ಪಡಿಬೇಕು ಅಂತ ಹೇಳ್ತಾರೆ. ಇಲ್ಲ, ಬಹಳ ಪುರಾತನ ಕಾಲದಿಂದಲೂ ಮಹಿಳೆಗೆ ಅಲ್ಲಿ ಪ್ರವೇಶ ಇಲ್ಲ, ಮುಟ್ಟಾದ ಹೆಣ್ಮಕ್ಳು ಹೋಗಬಾರ್ದು ಅಂತ. ಸೊ ಹಾಗೆ ಯಾರಾದ ಅವಾಗ ಅಲ್ಲಿ ಪೂಜಾರಿಗಳಿಗೂ ಕೇಳಿದ್ದು, ಯಾರು ಮುಟ್ಟಾಗಿದ್ದಾರೆ ಅಂತ ಗೊತ್ತಾಗಬೇಕು, ನಮ್ಗೆ ಗೊತ್ತಾಗಲ್ಲ, ಹಂಗೆ ಕೇಳೋಕ್ಕಾಗಲ್ವಲ್ಲ. ಅದಕ್ಕೆ ನಾವು ಎಲ್ಲ ಮಹಿಳೆಯರನ್ನು 10ರಿಂದ 50ರೊಳಗಿನ, ಅಂದರೆ ಅದು ಆ ಫಲವಂತಿಕೆಯ ಕಾಲ, ಹೆಣ್ಣು ಮಕ್ಕಳ ಮುಟ್ಟಾಗುವ ಒಂದು ಕಾಲಘಟ್ಟ ಅದು. ಆ ಫಲವಂತಿಕೆಯ ಕಾಲಘಟ್ಟದಲ್ಲಿ ಯಾರೂ ಒಳಗಡೆ ಬರಬಾರದು ಅಂತ. ಸೊ ಅವರು ಏನಂತಂದರೆ ಮುಟ್ಟನ್ನು ಮೈಲಿಗಾಗಿ ನೋಡ್ತಾರೆ. ಅಯ್ಯಪ್ಪ ಸ್ವಾಮಿ ಅಖಂಡ ಬ್ರಹ್ಮಚಾರಿ ಇರಲಿ ಅಯ್ಯಪ್ಪ ಸ್ವಾಮಿ, ನಾನು ಮುಟ್ಟಾಗ್ತೀನಿ ಅನ್ನೋ ಕಾರಣಕ್ಕಾಗಿ ನಾನು ಯಾಕೆ ಹೋಗಬಾರ್ದು? ನಾನು ಹೋಗೋದರಿಂದ ಅಯ್ಯಪ್ಪ ಸ್ವಾಮಿಯ ಅಖಂಡ ಬ್ರಹ್ಮಚರ್ಯತ್ವಕ್ಕೆ ಬರುವ ಭಂಗಕ್ಕೂ ಏನು ಸಂಬಂಧ? ಐ ಡೋಂಟ್ ನೋ. ಸೊ ಈ ಬಗ್ಗೆ ಒಂದು ಬರ್ತದೆ. ಅವಾಗೆ ಅನೇಕ ಮಹಿಳಾ ಸಂಘಟಕರು ನ್ಯಾಪ್ಕಿನ್ ಮೇಲೆ ಹ್ಯಾಪಿ ಟು ಬ್ಲೀಡ್ ಅನ್ನುವ ಒಂದು ಬೋರ್ಡ್ ಏನಂದರೆ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಡಿಸ್ಪ್ಲೇ ಮಾಡ್ತಾರೆ. ಹ್ಯಾಪಿ ಟು ಬ್ಲೀಡ್, ಮುಟ್ಟು ನನ್ನ ಹೆಮ್ಮೆ ಅಂತ ಅನ್ನೋದನ್ನು ಅವರು ಹಾಕ್ತಾರೆ. ಒಟ್ಟಿನಲ್ಲಿ ಇದು ಯಂಗ್ ಇಂಡಿಯನ್ ಲಾಯರ್ಸ್ ಅನ್ನೋರು ಇದನ್ನು ಸ್ವತಃ ಹಿತಾಸಕ್ತಿಯಿಂದ ಮೇಲೆ ಅರ್ಜಿ ಸಲ್ಲಿಸ್ತಾರೆ. ಜೆಂಡರ್ ಕಾರಣಕ್ಕೆ ಶಬರಿ ದೇವಾಲಯದಲ್ಲಿ ಮಹಿಳೆಯರಿಗೆ ಪ್ರವೇಶ ನಿರಾಕರಿಸುವುದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ಅನ್ನೋದನ್ನೇ ಅವ್ರು ತಗೊಳ್ತಾರೆ. ಪುನಃ ಈ ಕಾನೂನನ್ನು ಯಾವುದು ಕೇರಳದ ಹೈಕೋರ್ಟ್ ಕಾನೂನನ್ನು ಮುರಿಯಲು, ಹೊಡೆದು ಹಾಕಲು ಸಂವಿಧಾನವನ್ನೇ ಎತ್ತಿ ಹಿಡಿತಾರೆ. ಸಂವಿಧಾನದಲ್ಲಿ ಎಲ್ಲ ಸಮಾನ ಅಂತ ಹೇಳಿದೆ, ಅಗೇನ್ಸ್ಟ್ ಸಂವಿಧಾನ ಆಗಿರೋದರಿಂದ ಈ ಲಾ ಏನಿದಲ್ಲ, ಈ ತೀರ್ಪು ಸರಿಯಾದದ್ದಲ್ಲ ಅಂತ ಹೇಳಿಬಿಟ್ಟು ಪುನಃ ಮಹಿಳೆಯರೆಲ್ಲರಿಗೂ ಅಲ್ಲಿ ಪ್ರವೇಶ. ಬಟ್ ಇಷ್ಟಕ್ಕೂ ಎಷ್ಟು ಜನ ಮತ್ತೆ ಈಗಲೂ ಹೋಗ್ತಾ ಇದ್ದಾರೆ ಸಾಮಾಜಿಕವಾಗಿ ಅವರ ಮನಸ್ಸುಗಳನ್ನು ನಾವು ಹೇಳ್ತೀವಿ ಕಾನೂನು ಅಲ್ಲಿ ಏನು ಹೇಳೋದು, ಇಷ್ಟೆಲ್ಲ ತಿಳುವಳಿಕೆ ಹೇಳಿದ್ರಿಗೂ ಒಂದು ಸಾಂಪ್ರದಾಯಿಕ ಮನಸ್ಸುಗಳನ್ನು ಹೆಣ್ಣು ಮಕ್ಕಳಲ್ಲಿ ರೂಪಿಸಿರ್ತದೆ. ನಾನು ಎಷ್ಟೋ ಹೆಣ್ಮಕ್ಳು ನೋಡಿದ್ದೀನಿ, ನನ್ನ ಸಂಬಂಧಿಕರನ್ನು ಒಳಗೊಂಡು ದೇವಸ್ಥಾನಕ್ಕೆ ಹೋಗು, ಜಾತ್ರೆಗೆ ಹೋಗೋ, ಇಲ್ಲ ಇವತ್ತು ತಲೆ ಮೇಲೆ ನೀರು ಹಾಕ್ಕೊಂಡಿದ್ದೀನಿ ಅಂತ ಸ್ವಯಂ ನಿಷೇಧ ಇವರೇ ಹಾಕ್ಕೊಳ್ತಾರೆ. ನಾನು ಹೇಳ್ತಾ ಇರೋದು, ಕಾನೂನು ನಿಮಗಾಗಿ ಇಷ್ಟು ಹೊರಗಡೆ ಹೋರಾಡ್ತಾ ಇದ್ರು ಕೂಡ ಸ್ವಯಂ ನಿಷೇಧವನ್ನು ನೀವ್ಯಾಕೆ ಹಾಕ್ಕೋತೀರಿ? ಬೇರೆಯವರು ನನಗೆ ಬಂಧಿಸೋದು ಬೇರೆ, ನನಗೆ ನಾನೇ ಬೇಡಿ ಹಾಕ್ಕೊಳ್ಳೋದು ಬೇರೆ. ಬೇರೆಯವರು ಬಂಧಿಸಿದ್ರೆ ಕಾಣಿಸುತ್ತೆ, ಸಾಮಾಜಿಕ ಬೆಂಬಲ ಸಿಗುತ್ತೆ, ಅದರಿಂದ ನಾನು ಬಿಡುಗಡೆಗೊಳ್ಳಬಹುದು. ನನಗೆ ನಾನೇ ಹಾಕ್ಕೊಂಡ ಬಂಧನಗಳಿದೆಯಲ್ಲ, ಅದು ಯಾರಿಗೂ ಕಾಣಿಸಲ್ಲ. ಹೀಗಾಗಿ ಯಾರೂ ನನ್ನನ್ನು ಬಿಡಿಸೋಕ್ಕೆ ಸಾಧ್ಯವೇ ಇಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ದಯಮಾಡಿ ಅನೇಕ ಬಹುಸಂಖ್ಯಾತ ಹುಡುಗಿಯರು ಇಲ್ಲಿ ಇರೋದರಿಂದ ಮತ್ತು ಬಹುಸಂಖ್ಯಾತ ಹುಡುಗರು ಇಲ್ಲಿ ಇರೋದರಿಂದ ಯು ಶುಡ್ ಏನಂತಂದರೆ ನೇಚರನ್ನು ರೆಸ್ಪೆಕ್ಟ್ ಮಾಡಿ ಅಷ್ಟೇ. ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್. ಇದನ್ನು ನಾವು ನೇಚರನ್ನು ರೆಸ್ಪೆಕ್ಟ್ ಮಾಡೋದನ್ನು ಕಲ್ತ್ಕೋಬೇಕು. ನಾವು ಕೇವಲ ಕೇರಳದಲ್ಲಿಲ್ಲ, ಗುವಾಹಟಿಯ ಕಾಮಾಖ್ಯ ದೇವಸ್ಥಾನದಲ್ಲಿ ಗಂಡಸರಿಗೆ ಪ್ರವೇಶ ಇಲ್ಲ. ಇದು ಪ್ರವೇಶ ಇದು ಹೇಗೆ ಪ್ರಶ್ನೆಗೊಳಗಾಯಿತೋ ಹಾಗೆ ಇನ್ನೂ ಒಂದು ಪ್ರಶ್ನೆಗೊಳಗಾಗಬೇಕಾಗಿದೆ. ಗುವಾಹಟಿಯ ಕಾಮಾಖ್ಯ ದೇವಸ್ಥಾನದಲ್ಲಿ ಗಂಡಸರಿಗೆ ಪ್ರವೇಶ ಇಲ್ಲ, ಅಲ್ಲಿ ಗಂಡಸರಿಗೆ ಪ್ರವೇಶ ಸಿಗಬೇಕು. ಅದರ ಬಗ್ಗೆ ಹೋರಾಟ ಮಾಡಿಲ್ಲ. ಗಂಡಸರಿಗೆ ಪ್ರವೇಶ ಇಲ್ಲ. ಅಲ್ಲಿ ಮುಟ್ಟಾದ ಮಹಿಳೆಯರು ಅಲ್ಲಿ ಹೋಗಬಹುದು. ಯಾಕಂದರೆ ಮುಟ್ಟು ಅಲ್ಲಿ ಶಕ್ತಿ ದೇವತೆಗೆ ಮುಟ್ಟು ಭಾಳ ಪವರ್ಫುಲ್ ಅದು. ಸೊ ಮುಟ್ಟಾದ ಮಹಿಳೆಯರು ಹೋಗಬಹುದು, ಬಟ್ ಆದರೆ ಗಂಡಸರಿಗೆ ಅಲ್ಲಿ ಪ್ರವೇಶ ಇಲ್ಲ. ಕಾನೂನು ಗೆಟ್ ಚೇಂಜ್. ನಾವು ಬರೀ ಮಹಿಳೆ ಅಂದರೆ ನನಗಷ್ಟೇ ಸಂಬಂಧಪಟ್ಟದ್ದು ಅಂತ ಹೇಳೋದ್ರಿಂದ ಸಾಮಾಜಿಕ ಬದಲಾವಣೆ ಸಾಧ್ಯ ಇಲ್ಲ.
ಎಲ್ಲೆಲ್ಲಿ ತಾರತಮ್ಯ ಜೆಂಡರ್ ಆಧಾರಿತವಾಗಿ ಅದು ಹೆಣ್ಣಿನ ಆಧರಿಸಿ ಗಂಡಿನ ಆಧರಿಸಿ ನಡೆಯುವ ತಾರತಮ್ಯಗಳಿದೆಯೋ ಅದೆಲ್ಲವನ್ನು ನಾವು ಹೊರಗಡೆ ಅದನ್ನು ಒಪ್ಕೋಬಾರದು ಮತ್ತು ಅದನ್ನು ನಿರಾಕರಿಸಬೇಕು. ವಿಶಾಖಪಟ್ಟಣಮದಲ್ಲಿರುವ ಕಾಮಾಖ್ಯ ದೇವಾಲಯದಲ್ಲಿ ಕೂಡ ಗಂಡಸರಿಗೆ ನಿಷೇಧ ಇದೆ. ಪುಷ್ಕರದ ಬ್ರಹ್ಮ ದೇವಾಲಯದಲ್ಲಿ ಮದುವೆಯಾದ ಪುರುಷರು ಆ ದೇವಸ್ಥಾನಕ್ಕೆ ಹೋಗಬಾರ್ದು. ಮದುವೆಯಾದ ಗಂಡಸರು ಪುಷ್ಕರದ ಬ್ರಹ್ಮ ದೇವಾಲಯದಲ್ಲಿ ಮದುವೆಯಾದ ಗಂಡಸರು ಹೋಗಬಾರ್ದು ಅಂತ ಇವೇನು ನಿಷೇಧಗಳಿದೆಯಲ್ವ, ಒಂದು ನಂಬಿಕೆಗಳಿದೆಯಲ್ಲ, ಇದನ್ನು ಬ್ರೇಕ್ಔಟ್ ಮಾಡಿ ಎಲ್ಲರೂ ಹೋಗಬೇಕು ಅನ್ನೋದು ಹೇಗೆ ಶಬರಿಮಲೆಯಲ್ಲಿ ಆಯಿತು, ಹಾಗೆ ನಮ್ಮ ಏನಂದ್ರೆ ಉಳಿದ ಒಂದು ಈ ಪ್ಲೇಸ್ಗಳಲ್ಲಿಯೂ ಕೂಡ ಗಂಡಸರನ್ನು ನಿರಾಕರಿಸುವ ಸಂಗತಿಗಳಿಗೂ ಕೂಡ ನಾವು ಒತ್ತು ಕೊಡಬೇಕಾಗುತ್ತೆ. ಯಾಕಂದರೆ ನಾನು ಎಲ್ಲಿ ನಿರಾಕರಿಸಲ್ಪಟ್ಟೀನಿ ಅಂತ ನಾನು ನೋಡೋದು ಎಷ್ಟು ಮುಖ್ಯನೋ ಹಾಗೆ ನನ್ನಂತೆ ಜೆಂಡರನ್ನು ಆಧರಿಸಿ ಎಲ್ಲೆಲ್ಲಿ ಯಾರ್ಯಾರು ತಿರಸ್ಕರಿಸಲ್ಪಟ್ಟಿದ್ದಾರೆ ಅಂತ ಅನ್ನೋದನ್ನು ಕೂಡ ಅದು ನನ್ನ ಜವಾಬ್ದಾರಿಯ ಒಂದು ಭಾಗ ಆಗ್ತದೆ ಅಂತ ಹೇಳ್ಬೋದು. ಆಮೇಲೆ ಒಂದು ಈಗ ನಿಮಗೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಯಾಕೆ ಬಂತು ಅನ್ನೋದು ನಿಮಗೆ ಬೌರಿ ದೇವಿ ಪ್ರಕರಣ ಬಹುತೇಕರಿಗೆ ಗೊತ್ತಿರಬಹುದು. ಗೊತ್ತಿಲ್ಲದೆ ಇದ್ದರೆ ಆ ಕೇಸನ್ನು ಓದಿ. ಬೌರಿ ದೇವಿ ಮಹಿಳಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾತ್ವಿಕ್ಕಾಗಿ ದುಡಿತಾ ಇದ್ದರು. ಬಾಲ್ಯ ವಿವಾಹ ನಿಷೇಧಕ್ಕಾಗಿ ಅವಳು ಕೆಲಸ ಮಾಡ್ತಾಯಿದ್ರು. 1 ವರ್ಷದ ಮಗುವಿನ ಮದುವೆ ನಡೀತಾ ಇತ್ತು, ಆಕೆ ನಿಲ್ಲಿಸಿದ್ರು ಅಷ್ಟೇ. 1 ವರ್ಷದ ಮಗುವಿನ ಮದುವೆ ನಡೀಬಾರ್ದು. ಹಾಗೆ ನಡೀತಾ ಇರೋದು ಶ್ರೀಮಂತರ ಮನೆತನದ ಒಂದು ಮಗುವಿನ ಮದುವೆ. ಅದು ಕಾನೂನಿನಿಗೆ ವಿರುದ್ಧ, ಗೊತ್ತಿಲ್ಲ ಅವಳಿಗೆ, ಕಾನೂನು ಪ್ರಕಾರವಾಗಿ ಕೆಲಸವನ್ನು ಮಾಡಿದ್ದು. ಇಲ್ಲಿ ನಡೀತಾ ಇದೆ ಅಂತ ಇನ್ಫಾರ್ಮೇಷನ್ ಕೊಟ್ಟರು, ಪೊಲೀಸರು ಬಂದು ಆ ಮದುವೆಯನ್ನು ತಡೆದರು. ಇದಕ್ಕಾಗಿ ಬೌರಿ ದೇವಿ ಕೊಡಬೇಕಾದ ಯಾವ ಒಂದು ಬೆಲೆಯನ್ನೆತ್ತೆತ್ತಳು, ಮಕ್ಕಳ ಎದುರಿಗೆ, ತಂದೆ ಎದುರಿಗೆ ಆಕೆಯ ಮೇಲೆ ಅನೇಕರು ಅತ್ಯಾಚಾರ ಮಾಡಿದರು. ಏನು ತಪ್ಪು ಮಾಡಿಲ್ಲ. ಸಂವಿಧಾನದ ವಿರುದ್ಧವಾಗಿ, ಕಾನೂನಿನ ವಿರುದ್ಧವಾಗಿ ನೀನು ಕೆಲಸ ಮಾಡ್ತಾ ಇದ್ದೀಯಪ್ಪ, ಇದು ತಪ್ಪು. 1 ವರ್ಷದ ಮಗುವಿಗೆ ಅದಕ್ಕೆ ನಡೆಯೋಕ್ಕೆ ಅದು ತಾನು ಹೆಣ್ಣು ಗಂಡು ಅಂತ ಗುರುತಿಸದೇ ಇರುವ ಸ್ಥಿತಿ ಅದು. ಯು ಮೇ ರೆಕಗ್ನೈಸ್ ದಿಸ್ ಇಸ್ ಮೇಲ್ ಬಾಯ್, ಇಟ್ ಈಸ್ ಏನು ಮೇಲ್ ಬೇಬಿ ಆರ್ ಫಿಮೇಲ್ ಬೇಬಿ ಅಂತ. ಸ್ವತಃ ಮಗುವಿಗೆ ನಾನು ಮೇಲು ಫಿಮೇಲ್ ಗೊತ್ತಿರಲ್ಲ ಅದಕ್ಕೆ. ಸೊ ಆ ನಿಲ್ಲಿಸಿದ ಕಾರಣಕ್ಕಾಗಿಯೇ ಅವಳು ಅಂತಂದರೆ ಅತ್ಯಾಚಾರಕ್ಕೆ ಒಳಗಾಗ್ತಾಳೆ. ಸೊ ಈ ಅತ್ಯಾಚಾರಕ್ಕೆ ಒಳಗಾದ ನಂತರ ಅವಳು ಕೂಡ ನಮ್ಮ ಬಲ್ಕಿಶ್ ಬಾನು ಥರ ಪಟ್ಟು ಹಿಡಿತಾಳೆ. ಭಾಳ ಹಠವಾದಿ ಹೆಣ್ಣು. ಬಹುಶಃ ನಮ್ಮಲ್ಲಿ ಕಾನೂನುಗಳು ಬದಲಾವಣೆಗೊಂಡಿದ್ದರೆ ಅದು ಹೀಗೆ ಹಠವಾದಿ ಹೆಣ್ಣುಗಳಿಂದ, ಓದದೇ ಇರುವ ಹೆಣ್ಣುಗಳಿಂದಲೇ ಕಾನೂನು ಬದಲಾಗುತ್ತಿದೆ. ಇವರು ಯಾರೂ ಹೆಚ್ಚು ಓದಿದವರಲ್ಲ. ಓದಿದವರಿಂದ ಬದಲಾಗಿದೆ ಅಂತ ಅನ್ನೋದು ಎಕ್ಸಾಂಪಲ್ಗಳು ನನ್ನ ಪ್ರಕಾರ ಬಹಳ ಕಡಿಮೆ. ಈ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡುವ ಒಂದು ಫೈಟ್ ಇದೆಯಲ್ಲ, ಕಾನೂನು ಫೈಟ್, ಅದು ಓದದೇ ಇರುವ ಹೆಣ್ಣು ಮಕ್ಕಳು ಮಾಡಿದ ಫೈಟ್. ಹಿಸ್ಟಾರಿಕಲ್ ಚೇಂಜಸ್ ಇಡೀ ಅದುವರೆಗೂ ಏನಂತಂದರೆ ಈ ಕೆಲಸದ ಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನು ಈ ಥರ ಲೈಂಗಿಕ ದೌರ್ಜನ್ಯ ಮಾಡಿ ಅವ್ರನ್ನ ದುಡಿಯೋ ಒಂದು ಅವಕಾಶವನ್ನು ಕಿತ್ಕೊಳ್ತಾರೆ ಅನ್ನೋ ಕಲ್ಪನೆಯೇ ಅನೇಕರಿಗೆ ಬಂದಿರಲಿಲ್ಲ. ಸೊ ಅವಳ ಉದ್ಯೋಗ ಮಾಡುವ ಒಂದು ಅವಕಾಶವನ್ನು ಇದು ಕಿತ್ತಲ್ಪಡುತ್ತೆ ಅಂತನ್ನುವ ಕಾರಣಕ್ಕಾಗಿಯೇ ಅದು ಏನು ಬರುತ್ತೆ ಅಂತಂದರೆ ಮತ್ತೆ ಸಂವಿಧಾನ ಏನಂತಾರೆ ನ್ಯಾಯಾಲಯ ಅವಳ ಜೊತೆ ನಿಲ್ಲುತ್ತೆ. ಹಾಗೆ ನಿಂತಹ ಕಾನೂನು ಇವತ್ತಿಗೂ ಶೀ ಬಾಕ್ಸ್ ಅಂತ ಅನ್ನೋದು ನಿಮ್ಮ ಕಾಲೇಜ್ನಲ್ಲಿ ಇದೆಯಾ? ಶೀ ಬಾಕ್ಸ್ ಅಂತ ಈಗ ಮತ್ತೆ ಹೊಸದಾಗಿ ಬಂದಿದೆ. ಆಮೇಲೆ ಉಗ್ರಪ್ಪ ಅವರ ಕಾಲೇಜು ಇನ್ನೊಂದು ಬಂದಿದೆ. ಉಗ್ರಪ್ಪ ಅವರು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗೆ ಸಂಬಂಧಪಟ್ಟಂತೆ ಒಂದು ಸರ್ಕಾರದಲ್ಲಿ ಹೊಸ ಕಾಯಿದೆಗಳನ್ನು ಅನುಷ್ಠಾನ ಮಾಡ್ತಾಯಿದ್ದಾರೆ. ಕಾಲೇಜ್ನಲ್ಲಿ ಕೂಡ ಅದಕ್ಕೆ ಸಮಿತಿಯನ್ನು ಮಾಡಬೇಕು ಅಂತಿದೆ. ಸಮಿತಿ ಮಾಡಿ ಡಿಸ್ಟಿಕ್ ಆಫೀಸ್ನಲ್ಲಿ ನೀವು ಅಪ್ಲೋಡ್ ಮಾಡಿದರೆ ನಿಮಗೊಂದು ID ಕೊಡ್ತಾರೆ. ನಿಮಗೆ ಏನೋ ಕಿರುಕುಳ ಆಗುತ್ತಲ್ವ, ನಿಮ್ಗೆ ಕಿರುಕುಳ ಆಗೋದನ್ನೇ ನೇರವಾಗಿ ನಾನು ಬಂದು ಹೇಳೋಕ್ಕೆ ನಿಮ್ಗೆ ಮುಜುಗರ ಆದರೆ ನೀವು ಕ್ಯಾನ್ ಮೇಲಲ್ಲಿ ನೀನು ನನಗೆ ಪೋಸ್ಟ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಆ ಥರದ್ದಂದರೆ ಇದು ಎಲ್ಲಿಂದ ನಮ್ಮ ಬೌರಿ ದೇವಿಯಿಂದ ನಾವೇನಾದರೂ ಈ ಒಂದು ಸುರಕ್ಷಿತವಾಗಿ ಈ ಥರದ ಹರ್ಡಲ್ಸ್ಗಳನ್ನು ಮೀರಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಒಬ್ಬ ಏನಂತಂದರೆ ಓದದೇ ಇರುವ ಒಬ್ಬ ಮಹಿಳೆ ತನಗೆ ಅಂತಲ್ಲ, ತನಗಾದ ಅನ್ಯಾಯ ಅನ್ನೋಕ್ಕಿಂತ ತನ್ನಂತೆ ಇತರ ಮಹಿಳೆಯರ ಮೇಲೆಗೆ ಕೂಡ ಈ ಥರದ ಅನ್ಯಾಯ ಸಂಭವಿಸಬಾರದು ಅಂತ ಅವಳು ಸತತ ಒಂದು ಹೋರಾಟ ನಡೆಸಿ ಈ ಒಂದು
ತೀರ್ಮಾನವನ್ನು ಪಡಿತಾಳಲ್ವ, ಈ ತೀರ್ಮಾನದಿಂದ ಶಾಲಾ ಕಾಲೇಜುಗಳಲ್ಲಿ ಅನೇಕ ಒಂದು ಸಂಘಟನೆ ಅಂದರೆ ಸರ್ಕಾರವೇ ನೇಮಿಸಿದೆ. ಸರ್ಕಾರ ನೇಮಿಸ್ತಾ ಅಚಾನಕ್ಕಾಗಿ ಅದ್ರ ಪ್ರಜ್ಞೆಯಿಂದ ಅದು ರೂಪಿಸಿದ್ದಲ್ಲ. ಬಾವರಿ ದೇವಿ ಪ್ರಕರಣದಿಂದ ಮತ್ತೆ ಏನಾಗ್ತವೆ, ಇವು ಒಂದು ಮತ್ತೆ ಮರು ಸ್ವರೂಪವನ್ನು ಪಡ್ಕೊಳ್ತವೆ. ಅದನ್ನು ನಾವು ಹೀಗೆ ಮಾಡಿದರೆ ಚೆನ್ನಾಗೇನೋ, ಈಗ ನನಗೊಂದು ಸಮಿತಿ ಮಾಡಿದರು, ಸಮಿತಿ ಎದುರಿಗೆ ಬರಂದು ಹೇಳ್ಕೊಳ್ಳೋಕ್ಕೆ ನಿಮಗೆ ಮುಜುಗರ ಆಗ್ಬೋದು ಅಂತ ಅನ್ನೋದನ್ನು ಈಗ ಡಿಜಿಟಲ್ ಮೀಡಿಯಾ ಮೂಲಕ ನೀವು ಯು ಕ್ಯಾನ್ ಕಂಪ್ಲೇಂಟ್, ನಿಮ್ಗೆ ಏನಾಗ್ತಾ ಇದೆ ಅನ್ನೋದನ್ನು ಕಂಪ್ಲೇಂಟ್ ಮಾಡಬಹುದು ಅಂತ ಅನ್ನೋದನ್ನು ಅಲ್ಲಿ ಬರ್ತದೆ. ಒಟ್ಟಿನಲ್ಲಿ ಈ ಬಾವರಿ ದೇವಿ ಜೊತೆಗೆ ನಿಂತ ಸಂದರ್ಭದಲ್ಲಿ ಒಂದು ಇವರು ನಿಲ್ತಾರೆ, ವಿಶಾಖ ಮಹಿಳಾ ಸಂಘಟನೆ, ವಿಶಾಖ ಕಾನೂನು ಅಂತ ಬರುತ್ತೆ ನೋಡಿ. ಬಾವರಿ ದೇವಿ ಜೊತೆಗೆ ನಿಂತಂಥವ್ರು, ಆಕೆ ಹಠಕ್ಕೆ ಬೀಳ್ತಾಳಲ್ವ, ಅವಳ ಹಠಕ್ಕೆ ಸಂಘಟನೆಯು ಜೊತೆ ನಿಲ್ಲತ್ತೆ. ವಿಶಾಖ ಅನ್ನುವ ಮಹಿಳಾ ಸಂಘಟನೆ, ವಿಶಾಖ ಕಾನೂನು ಅಂತ ಆಮೇಲೆ ಆ ಸಂಘಟನೆ ಜೊತೆಗಿದ್ದಿದ್ದರಿಂದ ಬಂತು. ಅದು ಆ್ಯಕ್ಚುಲಿ ಬಾವರಿ ದೇವಿ ಕಾನೂನು ಅಂತ ಬಂದ್ರೇ ಚೆಂದ, ಯಾಕಂದರೆ ಬಾವರಿ ದೇವಿನೇ ಅದನ್ನು ಹೋರಾಟ ಮಾಡಿ ಚೇಂಜಸ್ ಮಾಡಿದ್ದು. ಸೊ ಇಲ್ಲಿ ಅವರು ಈ ವಿಶಾಖ ಮಹಿಳಾ ಸಂಘಟನೆ ಅದು ಏನನ್ನು ಅಲ್ಲಿ ಕಾನೂನನ್ನು ಚೇಂಜ್ ಮಾಡುತ್ತೆ, ಕಾನೂನು ಕೆಲಸದ ಸ್ಥಳದಲ್ಲಿ ಅದು ಯಾಕೆ ಮಹಿಳೆಯರ ಹೆಣ್ಣು ಮಕ್ಕಳ ಒಂದು ಸುರಕ್ಷತೆ ಬೇಕು ಅನ್ನೋಕ್ಕೆ ಸಂವಿಧಾನ 14, 19 ಮತ್ತು 21ನೇ ಅನುಚ್ಛೇದಗಳ ಅಡಿಯಲ್ಲಿ ಮಹಿಳೆಗಿರುವ ಹಕ್ಕುಗಳನ್ನು ಜಾರಿಗೊಳಿಸಬೇಕು ಅಂತ ಅವ್ರು ಕೇಳಿದ್ದಿಷ್ಟೇ. ನೀವು ಸಂವಿಧಾನದಲ್ಲಿ ಎಷ್ಟು 14, 19, 20, ನಿಮ್ಮಲ್ಲಿ 21ರಲ್ಲಿ ಏನಿದೆಯಲ್ಲ ಅದನ್ನು ಅನುಷ್ಠಾನಗೊಳಿಸಿ ಲಾಸಲ್ಲಿ. ದುಡಿಯೋದು ನನ್ನ ಹಕ್ಕು. ಹಾಗೆ ದುಡಿಯುವ ಸಂದರ್ಭದಲ್ಲಿ ನನ್ನ ಒಂದು ಏನಿದೆಯಲ್ಲ ಘನತೆಯನ್ನು ಉಳಿಸಿಕೊಂಡು ನಾನು ಕೆಲಸ ಮಾಡೋಕ್ಕೆ ಅಲ್ಲಿ ಸ್ಪೇಸ್ ಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಅಲ್ಲಿಯೂ ಕೂಡ ಮಹಿಳಾ ಸಂಘಟನೆ ಮತ್ತು ಬಾವರಿ ದೇವಿ ಗೆದ್ದಿದ್ದು ಸಂವಿಧಾನದ ಮೂಲಕನೇ ಗೆದ್ದಿದ್ದು. ಸಂವಿಧಾನ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಇವನ್ ಕಾನೂನನ್ನು ಇಟ್ ಕ್ಯಾನ್ ಚೇಂಜ್, ಅಷ್ಟು ಪವರ್ಫುಲ್. ಅದಕ್ಕೆ ಸಂವಿಧಾನ ನಮ್ಗೆ ಸರಿಯಾಗಿ ಗೊತ್ತಿದ್ದರೆ ನಾನು ಕಾನೂನನ್ನು ಕೂಡ ಬದಲಾಯಿಸುವಷ್ಟು ಏನಾಗ್ತೀನಿ, ಶಕ್ತಳಾಗ್ತೀನಿ. ಸಂವಿಧಾನ ಮೊದಲು ನನಗೆ ಚೆನ್ನಾಗಿ ಗೊತ್ತಿರಬೇಕು. ಅನೇಕ ಸಂದರ್ಭದಲ್ಲಿ ಚುಡಾಯಿಸುವಿಕೆ ಅನ್ನೋದು ಟೀಸಿಂಗ್ ಅಂತಿರಲ್ಲ, ಅನೇಕರು ಮಜಾ ಅಂತ ಅಂದ್ಕೊಳ್ತೀರಿ. ದಯಮಾಡಿ ಇಲ್ಲಿ ಹುಡುಗರದಿರಿ, ಅಕಸ್ಮಾತ್ ಹುಡುಗಿಯರು ನೀವು ಏನಾದರೂ ಮಜಾ ಅಂದ್ಕೊಂಡು ಹುಡುಗರಿಗೇನೋ ಟೀಸ್ ಮಾಡ್ತಾಯಿದ್ರೆ, ಹುಡುಗರು ಮಜಾ ಅಂದ್ಕೊಂಡು ಹುಡುಗಿಯರಿಗೂ ಟೀಸ್ ಮಾಡ್ತಾಯಿದ್ರೆ, ಯು ಸ್ಟಾಪ್ ಇಟ್. ಯಾಕಂದರೆ ಟೀಸಿಂಗ್ ಅನ್ನೋದು ಏನಿದೆಯಲ್ಲ ಇದು ಅನೇಕ ಸಂದರ್ಭದಲ್ಲಿ ಅದು ಬಹುತೇಕ ವ್ಯಕ್ತಿತ್ವಗಳು ಭಾಳ ಫೋರ್ಸಲ್ಲಿ ಡೆವಲಪ್ ಆಗ್ತಾ ಇರ್ತದೆ. ಒಂದು ವ್ಯಕ್ತಿತ್ವ ಅದು ವಿಶ್ವಾಸದಲ್ಲಿ ಡೆವಲಪ್ ಆಗ್ತಾ ಇರ್ತದಲ್ಲ, ಆ ವಿಶ್ವಾಸವನ್ನು ಟೀಸಿಂಗ್ ಏನು ಮಾಡುತ್ತೆ, ಕುಗ್ಗಿಸುತ್ತೆ. ಅದಕ್ಕಾಗಿ ಫೆಮಿನಿಸ್ಟ್ಗಳು ಅದನ್ನು ಹೇಳೋದು ಟೀಸಿಂಗು ಅದು ಗಂಡಿನ ಅಧಿಕಾರದ ಅಭಿವ್ಯಕ್ತಿ ಅಂತ. ಇನ್ನೊಬ್ಬರನ್ನು ಬಹಿರಂಗವಾಗಿ ಟೀಸ್ ಮಾಡೋದಿದೆಯಲ್ವಾ, ಅದು ಗಂಡಿನ ಅಧಿಕಾರದ ಅಭಿವ್ಯಕ್ತಿ. ಅದು ಬಹಿರಂಗವಾಗಿ ಹಲ್ಲೆ ಮಾಡ್ತದೆ ನೋಡ್ರಿ. ಹೆಂಡತಿ ಮೇಲೆ ಹೊಡೆಯೋದಿರ್ಬೋದು ಅಲ್ವಾ, ಅಮ್ಮ ಅಕ್ಕನನ್ನು ಗದರಿಸೋದಿರ್ಬೋದು, ಏನೇ ಇರ್ಬೋದು, ಅದು ಬಹಿರಂಗವಾಗಿ ಮಾಡ್ತದೆ. ಟೀಚಿಂಗು ಕೂಡ ಇದು ಬಹಿರಂಗವಾಗಿ ಮಾಡೋದು. ಇದನ್ನು ಒಂದು ದಯಮಾಡಿ ಅದನ್ನು ನೀವು ಗಮನಿಸಬೇಕು. ಟೀಚಿಂಗು ಕೂಡ ಏನಂತಂದರೆ ಅನೇಕ ಸಂದರ್ಭದಲ್ಲಿ ನಮಗೆ ಯಾವುದು ಅಲ್ಲಿ ಬಂದೆ, ಇವರು ಒಂದು ಸೈನ್ಸ್ ಒಂದು ನಮ್ಮ ಅಂಬೇಡ್ಕರ್ ಒಂದು ಸ್ಮಾಲ್ ಕಿಟ್ ಮಾಡಿದ್ವಲ್ಲ ಮಕ್ಕಳು, ಆ ಸ್ಮಾಲ್ ಕಿಟ್ಟಲ್ಲಿ ನನಗೆ ಅವಾಗ ಬಂದು ನಾನು ಒಂದು ಲೇಖನ ಯಾವುದೋ ಒಂದು ರಿಸರ್ಚ್ ಲೇಖನವನ್ನು ತೆಗೆದಿಟ್ಕೊಂಡಿದ್ದೆ ನನ್ನ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ. ಅಲ್ಲಿ ಹುಡುಕಿದೆ 1,00,000 ವರ್ಷದ ಹಿಂದೆ ಪ್ರಕೃತಿ ವಿಕೋಪ, 1,00,000 ವರ್ಷದ ಹಿಂದೆ ಪ್ರಕೃತಿ ವಿಕೋಪ ಆಗಿ ಮನುಷ್ಯರೆಲ್ಲರೂ ಬಹುಸಂಖ್ಯಾತ ಮನುಷ್ಯರೆಲ್ಲರೂ ಸಾವಿನ ಅಂಚಿಗೆ ಹೋಗಿಬಿಟ್ರು ಅಂತ. ಅದರಲ್ಲಿ ಬದುಕುಳಿದವರೆಷ್ಟು 1,280 ಜನ. ಆ 1,280 ಜನರದ ಒಂದು ಡೆವಲಪ್ಮೆಂಟ್. ನೀವು ಜಗತ್ತಿನಲ್ಲಿ ಎಷ್ಟೆಷ್ಟು ಜನ ಇದ್ದೀವಲ್ಲ, ಹೀಗಾಗಿ ನೀವು ಜಾತಿ ಅಂದ್ರೂ ನಾವೆಲ್ಲೋ ಕನೆಕ್ಷನ್ ಆಗಿರ್ತೀವಿ ಅಂತ ನಾ ಹೇಳೋದು. ಆ 1,280 ಜನ ನನ್ನಲ್ಲಿ ಇರಬಹುದು, ನಿಮ್ಮಲ್ಲಿ ಇರಬಹುದು, ದೇಶದ ಬೇರೆ ಭಾಗಗಳಲ್ಲಿಯೂ ಇರಬಹುದು. ಅವರೇ ನಮ್ಮ ಪೂರ್ವಜರು. ಅದಕ್ಕಿಂತ ಜನ ಇದ್ದು ಮುಂದೆ ಅವರು ಸತ್ತೋದ್ರು, ಅವರು ಬದುಕಿದ್ರು. ಅಂದರೆ ನಾನು ಹೇಳ್ತಾ ಇರೋದು ಬದುಕು ಅನ್ನೋದು ಏನಿದೆಯಲ್ಲ, ಕಷ್ಟಗಳನ್ನು ಎದುರಿಸ್ತಾನೆ ಗಟ್ಟಿಗೊಳ್ಳೋದು, ಅವಾಗಲೇ ನಾವು ಶೇಪ್ ತಗೊಳ್ಳೋದು. ಅಂಬೇಡ್ಕರ್ ಒಂದು ಶೇಪ್ ತಗೊಂಡಿದ್ದು ಎಲ್ಲಿ ಅಂದರೆ ಕಷ್ಟ ಕೊಟ್ಟಿದ್ದ ಕಾರಣಕ್ಕಾಗಿ ಅವರು ಒಂದು ಶೇಪ್ ತಗೊಂಡ್ರು. ಬಹುತೇಕ ಸಂದರ್ಭದಲ್ಲಿ ನೀವು ಏನು ಲೈಫನ್ನು ಭಾಳ ಸುಖವಾಗಿ ಇರಬೇಕು ಅಂತ ಅಪೇಕ್ಷೆ ಮಾಡ್ತೀರಿ, ಸುಖವಾಗಿದ್ದವ್ರು ಲೈಫು ರೂಪಿಸ್ಕೊಳ್ಳಲ್ಲ. ಸುಖವಾಗಿದ್ದವ್ರು ಯಾರೂ ಲೈಫ್ ರೂಪಿಸ್ಕೊಳ್ಳಲ್ಲ.
ಸೊ ಅದಕ್ಕಾಗಿ ಸೈನ್ಸ್ ಕೂಡ ಅದು ಹೇಳೋದು ಏನಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿರದೆ ಕ್ರೂಷಿಯಲ್ ಸಂದರ್ಭದಲ್ಲಿ ಮನುಷ್ಯ ಜೀವಿ ಸಾವಿನ ಅಳಿವಿನ ಅಂಚಿಗೆ ಹೋದಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಎಕ್ಸ್ಪ್ಲೋರ್. ಗೊತ್ತಾಯ್ತಾ? ನೀವು ಅದಕ್ಕಾಗಿ ಟೇಕ್ ಇಟ್ ಪಾಸಿಟಿವ್. ನಾವು ಏನನ್ನೇ ಕಷ್ಟಗಳಾದರೂ ಕೂಡ ಪಾಸಿಟಿವ್ ಆಗಿ ತಗೋಬೇಕು ಅಂತ ಅನ್ನೋದು. ಇನ್ನೊಂದು ಇಲ್ಲಿ ಸೈಬರ್ ಹರ್ಯಾಶ್ಮೆಂಟ್ ನೀವು ಬಹುತೇಕ ನೋಡಿರ್ತೀರಿ. ಬುಲ್ಲಿಬಾಯಿ ಆ್ಯಪ್ ಕೇಸ್ ಅನ್ನೋದನ್ನು ನಾವು ಸ್ವಲ್ಪ ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದು ಸುಲ್ಲಿ ಡೀಲ್ಸ್ ಅನ್ನುವ ಏನೊಂದು ಖಾತೆಯನ್ನು ಹೊಂದಿತ್ತು 2022ರಲ್ಲಿ. ಅದು ಅವ್ರ ಹೆಣ್ಮಕ್ಕಳಿಗೆ ಗೊತ್ತಿರಲಿಲ್ಲ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವ್ರು ಹರಾಜಾಗ್ತಾಯಿದ್ರು. ಇವನ್ ನಾನೇ ಒಂದು ಸಮುದಾಯಕ್ಕೆ ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದರೆ ನಾನೇ ಹರಾಜಾಗಿ ನನಗೆ ಗೊತ್ತಿರೋಲ್ಲ, ಹರಾಜಾಗೋದು. ಇದು ಏನಂತಂದರೆ ಒಂದು ಏನಂತಂದ್ರೆ IT ಆ್ಯಕ್ಟ್ ಇತ್ತು. ಬಟ್ ಅಲ್ಲಿ IT ಆ್ಯಕ್ಟಲ್ಲಿ ಎರಡಿತ್ತು, ಫನಿಷಬಲ್ಲು ಮತ್ತು ಬೇಲೇಬಲ್ ಇರೋದರಿಂದ ಹೊರಗೆ ಬರ್ತಾಯಿದ್ರು. ಈಗ ಅದು ಭಾರತೀಯ ಒಂದು ಜಸ್ಟಿಸ್ ಆ್ಯಕ್ಟ್ ಕಡೆಗಡೆ ಬಂದಿದ್ದರಿಂದ ಅದು ಫನಿಷಬಲ್ ಆಗಿದೆ ಮತ್ತು ಅದು ಬೇರೆ ಬೇರೆ ಸಂಗತಿಗಳನ್ನು ಅದು ಏನಂತಂದರೆ ಪ್ರಶ್ನೆಗೊಳಪಡ್ತಾ ಇದೆ. ಡಿಜಿಟಲ್ ಅನ್ನೋದು ಏನಿದೆಯಲ್ಲ ಬಹಳ ನಾವು ಎಚ್ಚರಿಕೆಯಿಂದ ನೋಡಬೇಕಾದಂಥ ಒಂದು ಸಂಗತಿ ಅಂತ ಅನ್ನೋದು. ಇಲ್ಲಿ ಇನ್ನೊಂದು ಎರಡು ಸಂಗತಿಗಳನ್ನು ಇಷ್ಟು ಒಂದು 10 ಅಥವಾ 15 ನಿಮಿಷ ಆಗ್ಬೋದು ಹೇಳ್ತೀನಿ. ಇಲ್ಲಿ ಒಂದು ನಿಮಗೆ ಸಂವಿಧಾನ ಯಾವುದು ಪರಿಚ್ಛೇದ 371 ಎ ಒಂದು ಹೇಳುತ್ತೆ. ಅದು ಏನಂತಂದರೆ ಆಯಾ ಸಮುದಾಯಗಳ ನೀತಿಯನ್ನು ಅದು ಒಪ್ಕೊಳ್ತದೆ, ಗೌರವಿಸ್ತದೆ. ಈಗ ನನಗೆ ಒಂದು ಕಮ್ಯುನಿಟಿ ಇದೆ ಅಂತ ಅಂದ್ಕೊಳ್ಳಿ, XYZ ಯಾವುದಾದ್ರೂ ಕಮ್ಯುನಿಟಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಅಲ್ಲಿ ಅದು ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇರುತ್ತಲ್ವ, ಆ ರೈಟ್ಸಿಗೆ ಧಕ್ಕೆ ಬರಬಾರ್ದು ಅಂತನ್ನೋದು ಸಂವಿಧಾನ 371 ಹೇಳುತ್ತೆ. ಆಯಿತಾ? ಅಲ್ಲಿ ಸಂವಿಧಾನ 325 ಮತ್ತು 26ರ ವಿಧಿಗಳು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ಅವಕಾಶಗಳಿರಬೇಕು ಅಂತ ಹೇಳುತ್ತೆ ಅಲ್ವಾ? ಸಮಾನ ಅವಕಾಶಗಳಿದ್ದಾಗಲೂ ನಾವು 33% ಯಾಕೆ ಹೋರಾಡಬೇಕ್ರಿ? 50-50 ಇರಬೇಕಲ್ವ? 50-50 ಇರಬೇಕಲ್ವ? 33 ಯಾಕೆ ಬೇಕು? 33 ಯಾಕೆ? 33 ಅಂತ ಕೇಳೋದನ್ನೇ ನಮ್ಮದು ಯಾರು ಸಂವಿಧಾನದ ಹೆಸರಿನಲ್ಲಿ ಆಡಳಿತ ನಡೆಸ್ತಾ ಇದ್ದಾರೋ ಅವರೇ ಸಂವಿಧಾನವನ್ನು ಪಾಲಿಸ್ತಾ ಇಲ್ಲ ಅನ್ನೋಕ್ಕೆ ಅದು ಸಾಕ್ಷಿ ಅಲ್ವಾ? ಸೊ ಇಲ್ಲಿ ಎಲ್ಲ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮಹಿಳಾ ಮೀಸಲಾತಿಗಾಗಿ ಆಗ್ರಹ ನಡೀತಾ ಇದ್ದರೆ, ನಾಗಾಲ್ಯಾಂಡ್ನಲ್ಲಿ ಅದು ಸ್ಥಳೀಯ ಸಂಸ್ಥೆ ಚುನಾವಣೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ 33 ನೀಡಿದ್ದಕ್ಕಾಗಿ ದೊಡ್ಡ ಗಲಾಟೆ ಸ್ಟಾರ್ಟ್ ಆಯಿತು. ಯಾವುದು? ನಾಗಾಲ್ಯಾಂಡಿನ ಜನ ಯಾಕೆ ಪ್ರತಿಭಟನೆ ಮಾಡಿದರು ಅಂತಂದರೆ, ಅವರು ಸಂವಿಧಾನವನ್ನೇ ತರ್ತಾರೆ, ಸಂವಿಧಾನವನ್ನೇ ವರ್ಸಸ್ ಮಾಡ್ತಾರೆ. ಒಂದು ಏನು ಮಾಡುತ್ತೆ, ಸಮಾನ ಅನ್ನಂತೆ, ಇನ್ನೊಂದು ನಿಮ್ಮ ಸಮುದಾಯದ ನೀತಿ ನಿಯಮಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳುತ್ತೆ. ಸೊ ಇದು ವರ್ಸಸ್ಸು, ವಿರುದ್ಧ ಅದನ್ನು ಇಟ್ಟು ನೋಡ್ತದೆ. ಅವರು ಹೇಳೋ ಪ್ರಕಾರ ಏನಂತಂದರೆ, ಈ ಒಂದು 371 ಅನ್ವಯ ನಾಗಾಲ್ಯಾಂಡಿನ ಆದಿವಾಸಿಗಳು ನೀಡಿರೋ ಹಕ್ಕನ್ನು ಕಸಿದುಕೊಂಡಂತಾಗುತ್ತದೆ. 33 ನೀವು ರಿಸರ್ವೇಷನನ್ನು ಒಮ್ಮೆನಿಗೂ ಕೊಟ್ಟರೆ ನಾಗಾಲ್ಯಾಂಡ್ ಏನಿದೆಲ್ಲ ಒಂದು ಹಕ್ಕು ಏನಿದೆಯಲ್ಲ, ಒಂದು ಸಮುದಾಯದ ಹಕ್ಕನ್ನು ನೀವು ಕಿತ್ತುಕೊಂಡಂಗಾಗುತ್ತೆ. ಯಾಕೆಂದರೆ ನಾಗಾ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಅರ್ಹತೆ ಇಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ವರ್ಸಸ್ ನಾವು ಹೇಳೋದು ಎಲ್ಲ ಸಂವಿಧಾನದಲ್ಲಿ ಉತ್ತರ ಇದೆ ಅಂತನ್ನುವಾಗಲೂ ಸಂವಿಧಾನದಲ್ಲಿಯೂ ಕೆಲವು ಕಾಂಪ್ಲಿಕೇಶನ್ಸನ್ನು ನಾನು ಅಲ್ಲಿ ಕಾಣಿಸ್ತೇನೆ. ಸೊ ಅಂದರೆ ಗ್ರಾಮದ ಆಡಳಿತ ವ್ಯವಸ್ಥೆಯಲ್ಲಿ ತಲೆ ಹಾಕುವ ಅವಕಾಶದಲ್ಲಿ ನಮ್ಮ ಪರಂಪರೆಯಲ್ಲಿ ಇಲ್ಲವೇ ಇಲ್ಲ. ಹೆಣ್ಣು ಮಕ್ಕಳು ನಿರ್ಧಾರ ತಗೊಳ್ಳೋಕೆ ಬರಲ್ಲ ಅಂತ ಹೇಳುತ್ತೆ. ಮತ್ತು ನೀವು ಇದನ್ನು ಗೌರವಿಸ್ತೀರಿ. 371 ಸಂವಿಧಾನದ ಪರಿಚ್ಛೇದ ಎ, ನೀವು ಇದನ್ನು ಗೌರವಿಸ್ತೀರಿ. ನೀವು ಒಂದು ವೇಳೆ ಸಮಾನ ಅವಕಾಶವನ್ನು ತಂದರೆ ಅದೇನಾಗುತ್ತೆ ಅಂದರೆ ನನ್ನ ಹಕ್ಕನ್ನು ನೀನು ಕಿತ್ಕೊಂಡಂಗಾಗುತ್ತೆ. ನನ್ನ ಹಕ್ಕನ್ನು ಇದನ್ನು ಕಿತ್ಕೊಂಡಾಗುತ್ತೆ. ಅಂದರೆ ಮೀಸಲಾತಿ ಅಂದರೆ ಇದು
ನಾಗಾಲ್ಯಾಂಡ್ ಅಷ್ಟೇ ಅಲ್ಲ, ಅವರು ತಮ್ಮ ಸಮುದಾಯದ ನೀತಿಯನ್ನು ಇಟ್ಕೊಂಡು ಅಪೋಸ್ ಮಾಡಿರ್ಬೋದು. ಎಲ್ಲ ಇಲ್ಲಿ ನಿಮ್ಮ ಊರಲ್ಲೇ ಒಂದು ಆಡಳಿತ ಬಂದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಿ, ನೀವೇ ಹುಡುಗರು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅನೇಕ ಸಂದರ್ಭದಲ್ಲಿ ನೀವು ಬಹುಸಂಖ್ಯಾತರ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡಿದರೆ ಐ ಬಿ ವಿತ್ ಯು, ನೋ ಪ್ರಾಬ್ಲಮ್. ಸೊ ಅಂದರೆ ನಾವು ಇದನ್ನು ನೋಡಬೇಕಾಗತ್ತೆ. ಈ ಸಂಗತಿಗಳನ್ನು ನಾವು ಹೇಗೆ ನೋಡಬೇಕು, ಇವತ್ತಿಗೂ 33ಗಾಗಿ ನಾವು ಯಾಕೆ ಹೋರಾಟ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ತಮಿಳ್ ಭಾಷೆ ಜಯಲಲಿತಾ ಅವ್ರು ಹೇಳಿದ್ದು ಒಂದು ಮಾತನ್ನು ನಾನು ನಿಮಗೆ ಹೇಳೋಕ್ಕೆ ಹೋಗ್ತೀನಿ. ಅವರು ಸಿಟಿಜನ್ ಅನ್ನುವ ಪದ ತಮಿಳಿಗೆ, ನನ್ನ ಸಿಟಿಜನ್ ಅನ್ನುವ ಹೆಸರಿನಲ್ಲಿ ಆಡಳಿತ ವಹಿಸ್ಕೊಳ್ಳೋಕ್ಕೆ ನನಗೆ ಏನಂದರೆ ಬಹಳ ಬೇಜಾರಾಗುತ್ತೆ. ಯಾಕಂದರೆ ಸಿಟಿಜನ್ ಅಂದರೆ ಕುಡಿ ಮಗನ್ ಅಂತಾಗುತ್ತೆ. ಕುಡಿ ಮಗಳಾಗಿ ನನಗೆ ಅಧಿಕಾರ ತಗೊಳ್ಳೋಕೆ ಅಲ್ಲಿ ಸ್ಪೇಸ್ ಇಲ್ಲ. ಕುಡಿ ಮಗಳಾಗಿ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಬೇಕು. ಬಟ್ ಸಿಟಿಜನ್ ಅನ್ನೋದಕ್ಕೆ ಕುಡಿ ಮಗನ್ ಇದೇ ಹೊರತು ಕುಡಿ ಮಗಳು ಅನ್ನೋದು ಅಲ್ಲಿ ಬರಲ್ಲ. ಭಾಷೆಯ ಪ್ರಾಬ್ಲಮ್ಮು, ಇವೆಲ್ಲವೂ ಅನೇಕ ಸಂಗತಿಗಳು ಇಲ್ಲಿ ಬರ್ತವೆ. ಇಲ್ಲಿ ಕೊನೆಯದಾಗಿ ನಮ್ಮ ಅನೇಕ ಹಕ್ಕುಗಳು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದಾದರೆ, ಯಾವುದು ಬದುಕುವ ಜೀವಿಸುವ ಒಂದೇನಿದಲ್ಲ, ಬದುಕುವ ಸ್ವಾತಂತ್ರ್ಯದ ಹಕ್ಕು, ಚಲನವಲನದ ಹಕ್ಕು, ನ್ಯಾಯಬದ್ಧ ಉದ್ಯೋಗವನ್ನು ಪಡೆಯುವ ಹಕ್ಕು, ಬೇಕಾದಲ್ಲಿ ವಾಸ್ತವ್ಯ ಹೂಡುವ ಹಕ್ಕು, ತನಗೆ ಬೇಕಾದ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವ ಹಕ್ಕು, ಜೀವ ರಕ್ಷಣೆ ಹಕ್ಕು, ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಇವನ್ನೆಲ್ಲ ನೋಡ್ತಾ ಇದ್ದರೆ ಮೊದಲು ನೀವು ಎಲ್ಲ ಎಲ್ಲಿ ಕಳ್ಕೊತೀರಿ ಅಂತ ಅನ್ನೋದು ಫಸ್ಟ್ ನೀವು ಒಂದು ಸ್ವಲ್ಪ ನೀವು ಮನೆಯಾಗಿ ನೋಡ್ಕೊಳ್ರಿ. ಬದುಕುವ ಮತ್ತು ಸ್ವತಂತ್ರವಾಗಿ ಜೀವಿಸುವ ಹಕ್ಕು. ನೀವೇನಾದರೂ ಒಬ್ಬರೇ ಹೋಗಿ ಓದೋಕ್ಕೆ ಹೋಗ್ತೀನಿ ಅಂತ ಹುಡುಗಿಯರಂದರೆ ಎಷ್ಟು ಮಂದಿ ನಿಮ್ಮ ಮನೆ ನಿಮ್ಮ ಅಮ್ಮ ಅಪ್ಪ ಬಿಡ್ತಾರೆ? ಬಿಡ್ತಾರಲ್ಲ, ವೆರಿ ಗುಡ್. ಬಟ್ ಅದ್ರ ಜೊತೆಗೆ ನಿಮ್ಮನ್ನು ಎಷ್ಟು ಕಾವಲುಗಳನ್ನು ಮಾಡ್ತಾರೆ. ನಾ ಹೇಳೋದು ಸ್ವಾತಂತ್ರ್ಯ ಅನ್ನೋದು ಮೊದಲು ಎಲ್ಲಿ ಹರಣ ಆಗುತ್ತಂದರೆ ಕುಟುಂಬದಲ್ಲಿಯೇ. ಬಹಳ ವ್ಯಾಸ್ಟಾಗಿ ನಾನು ಇದುವರೆಗೂ ಎಲ್ಲಿ ಮಾತಾಡಿದ್ದೀನಿ ಅಂದರೆ ಹೊರಗಡೆ ಮಾತಾಡಿದ್ದೀನಿ, ನೀವು ಕೇಳಿಸ್ಕೊಂಡ್ರಿ. ಮನೆಯಲ್ಲೇ ಇದು ನಡೀತದಂದರೆ ನಿಮ್ಗೆ ಕೇಳಿಸ್ಕೊಳ್ಳೋದು ಕಷ್ಟ ಆಗ್ಬೋದು. ನನ್ನ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದು ಏನಿದೆಲ್ಲ ನನ್ನ ಕುಟುಂಬದವರೇ ಆದಾಗ ಅದು ಅಜ್ಜಿ ಕಾಣಿಸಿದ್ಕೊಂಡ್ರು ಕೂಡ ಅಜ್ಜಿಯಲ್ಲಿ ಒಂದು ಪೆಟ್ರಿಯಾರ್ಕಿ ರಚನೆ ನೀವು ಕಾಣಿಸಲ್ಲ. ಅಲ್ಲಿ ಅಜ್ಜ ಮುತ್ತಜ್ಜರು ಎಲ್ಲರೂ ಇರ್ತಾರೆ, ಅಥವಾ ಅಪ್ಪ ಇರ್ತಾನೆ, ಎಲ್ಲರೂ ಇರ್ತಾರೆ. ಸೊ ಅದಕ್ಕಾಗಿ ಸ್ವಾತಂತ್ರ್ಯ ಜೀವಿಸುವ ಹಕ್ಕು, ಚಲನವಲನದ ಹಕ್ಕು. ನಿಮಗೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಎಷ್ಟು ಗಂಟೆಗೆ ಬಾ ಅಂತಾರೆ ನಿಮಗೆ? ಎಷ್ಟು? 5 ಗಂಟೆ. ಕತ್ಲಾದ ನಂತರ ಹೊರಗಡೆ ಹೋಗ್ಬ ಅಂದರೆ ಚಲನವಲನದ ಹಕ್ಕು ಎಲ್ಲಿ ಹೋಯ್ತು? ನಿಮ್ಮ ಮೊದಲೇದು ಅನುಷ್ಠಾನ ಮನೆಯಲ್ಲೇ ಹೋಯ್ತು ಅಲ್ವಾ? ನಾವು ಹೊರಗಡೆ ಮಾತಾಡ್ತಾ ಇದ್ದೀವಿ, ನಾನೀಗ ಹೊರಗಡೆಯಿಂದ ಒಳಗೆ ಬಂದಿದ್ದೀನಿ ಅಷ್ಟೇ. ಈಗ ಒಳಗಡೆ ಬಂದರೆ ಇವೆಲ್ಲವೂ ಹಕ್ಕು ಅಲ್ಲೇ ಹೋಗುತ್ತೆ. ನ್ಯಾಯಬದ್ಧ ಉದ್ಯೋಗ ಪಡೆಯುವ ಹಕ್ಕು ಅಂತ ಅನ್ನೋದು, ನಿನಗೆ ಯಾವುದು ಬೇಕೋ ಅದು ಉದ್ಯೋಗ ನೀವು ಪಡ್ಕೊಳ್ತೀರಾ, ಅಥವಾ ಹೆಣ್ಣು ಮಕ್ಕಳಿಗೆ ಯಾವುದು ಉದ್ಯೋಗ ಸರಿ ಅಂತ ನಿಮ್ಮ ಮನೆಯಾಗ ಹೇಳ್ತಾರೆ? ಇಲ್ಲ, ಒಬ್ಬ ಟೀಚರ್ ಆಗಿಬಿಡಮ್ಮ ಭಾಳ ಚೆನ್ನಾಗಿರುತ್ತೆ ಅಂತ. ಹಿಂಗೆ ಬೆಳಿಗ್ಗೆ ಹೋಗಿ ಹಿಂಗೆ ಬರ್ಬೋದು. ದುಡಿಮೆ ಬೇಕು, ಆದಾಯ ಬೇಕು, ಆದರೆ ನೀ ಇನ್ ಟೈಮ್ ಹೋಗಿ ಇನ್ ಟೈಮ್ ಬರಬೇಕು. ನಿಮಗೆ ಕಾಣಿಸಲ್ಲ ರೀ. ಇವು ಎಲ್ಲವೂ ನಡೆಯುವ ಸಂಗತಿಗಳನ್ನು ನೀವು ನೋಡ್ತಾ ಹೋದರೆ ನಾವು ಸ್ವಾತಂತ್ರ್ಯದ ಹಕ್ಕುಗಳನ್ನು ಜೀವ ರಕ್ಷಣೆಯ ಹಕ್ಕು ಅಂತ ಅದು ಬರುತ್ತೆ. ಜೀವ ರಕ್ಷಣೆಯ ಹಕ್ಕು ಅಂತಂದಾಗ ನನಗೆ ಒಂದು ಸಾಂಸ್ಕೃತಿಕ ಒಂದು ಅಲ್ಲಿ ಎಲ್ಲಿ ನನ್ನ ತಾಯಿನೂ ಮಲಗುವಾಗ ದೇವರ ಒಂದು ಸ್ಮರಣೆ ಮಾಡಿ ಮಲಗ್ತಾಯಿದ್ರು. ನಮ್ಮ ನಾಗವೇಣಿಯವರು ಅವರ ಒಂದು ಸೂರ್ಯನಿಗೊಂದು ವಿಳ್ಯ ಅನ್ನೋ ಒಂದು ಕೃತಿಯಲ್ಲಿ ಒಂದು ಅವರ ಸಮುದಾಯಗಳಲ್ಲಿ ಒಂದು ಪದ್ಯವನ್ನು ಹೇಳಿ ಮಲಗ್ತಾರೆ ಅಂತ ಅನ್ನೋದು. ನನ್ನ ಜೀವ ರಕ್ಷಣೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕುಟುಂಬದ ವಲಯವನ್ನು ಇಟ್ಕೊಂಡು, ತಲೆ ರಕ್ಷಿಸುವ ಹರಿ, ಎದೆ ರಕ್ಷಿಸುವ ವಾಮನ, ಮಲಗುವಿ ಅಡಿ ನರಸಿಂಹನ ಮಂಚ, ಶಯನಂ ಪಾತು ಮಾಧವ, ಹಾವಿಗೆ ಹರಿಕಾವಲು, ಚೇಳಿಗೆ ಕಾಲಭೈರವನ ಕಾವಲು, ಅಂಗಳಕ್ಕೆ ರಂಗನ ಕಾವಲು, ಹೊಸ್ತಿಲಿಗೆ ಹನುಮನ ಕಾವಲು, ಈ ನಡುಮನೆಗೆ ರಾಮ ಲಕ್ಷ್ಮಣರ ಕಾವಲು, ಇದ ಮೀರಿ ಬಂದವನ ತಲೆ ಸಹಸ್ರ ಬೋಳಾಗಲಿ, ಚಿತ್ತ ಹೋಗಿ ಅಚ್ಯುತನಲ್ಲಿ, ಮಾನ ಹೋಗಿ ಮಾಧವನಲ್ಲಿ, ಹರಿಹರಿ ನಡೆಯುವುದೇ ನಿಮಗೆ ಪ್ರದಕ್ಷಿಣೆ.
ನುಡಿಯುವುದೇ ನಿಮ್ಮ ನಾಮಸ್ಮರಣೆ, ಮಲಗುವುದೇ ನಿಮಗದು ಸಾಷ್ಟಾಂಗ ನಮಸ್ಕಾರ. ಹರಿ 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 ಓಂ. ನಾನು ಹೇಳ್ತಾ ಇರೋದು, ಇದು ಚಪ್ಪಾಳೆ ಬಡಿಬೇಡ್ರಿ, ನಾನು ಹೇಳ್ತಾ ಇರೋದು ಹೆಣ್ಣು ಮಕ್ಕಳು ಮಲಗುವಾಗ ನನ್ನನ್ನು ರಕ್ಷಣೆ ಮಾಡುವಂಥ ತಮ್ಮ ಮನೆಯಲ್ಲಿ ಹೇಳಿ ಮಲಗ್ತಾರೆ ಅಂತ ನಾನು ಹೇಳಿದ್ದು. ಈಗ ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ನಾನು ಎಲ್ಲಿಯೋ ಹೋಗಿ ಹೇಳಿಲ್ಲ, ನನ್ನ ಮನೆಯಲ್ಲಿಯೇ ಏನಂತಂದರೆ ಹೊಸ್ತಲಿಗೆ ಹನುಮನ ಕಾವಲು, ಯಾರ್ಯಾರನ್ನ ಕಾವಲಿಡ್ತಾರೆ, ಹನುಮನ್ನ ರಾಮನ್ನ ಎಲ್ಲ ಕಾವಲಿಟ್ಟು ನೀನೇ ನನ್ನ ಕಾಪಾಡಪ್ಪ ಅಂತ ಎಲ್ಲಿ ಮಲಗಿದ್ದಾರೆ? ಅವರು ರೋಡಲ್ಲಿ ಮಲಗಿಲ್ಲ ರೀ, ಮನೆ ಒಳಗಡೆನೇ ಮಲಗುವಾಗ ರಕ್ಷಣೆ ಮಾಡಪ್ಪ, ರಕ್ಷಣೆ ಮಾಡಪ್ಪ. ಸೊ ಕೌಟುಂಬಿಕ ರಕ್ಷಣೆ, ಜೀವ ರಕ್ಷಣೆ ಅನ್ನೋದು, ನನ್ನ ರಕ್ಷಣೆ ಅನ್ನೋದು ಮೊದಲು ಕುಟುಂಬದ ನೆಲೆಯಿಂದಲೇ ಬದಲಾವಣೆ ಆಗಬೇಕು. ನಿನ್ನ ಕಂಪ್ಲೀಟ್ ಹೆಣ್ಣು ಮಕ್ಕಳ, ಗಂಡು ಮಕ್ಕಳ ಸ್ವಾಯತ್ತತೆಯನ್ನು, ಸ್ವಾತಂತ್ರ್ಯವನ್ನು ಗೌರವಿಸಿದ ನೆಲೆಯಲ್ಲಿ ನಾನು ವಾತಾವರಣವನ್ನು ನಿರ್ಮಿಸಿದ್ದೀವ. ಅದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಕಳಾಗಿರ್ಬೋದು. ಸೊ ಅದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಹೋಗಿ ಈ ಒಟ್ಟಿನಲ್ಲಿ ಈ ಇನ್ನೊಂದು ಸಂಗತಿಯನ್ನು ನಾನು ಅಂಬೇಡ್ಕರ್ ಅವರದ ಒಂದು ಈ ಭಾಷಣವನ್ನು ಓದ್ತೀನಿ. ಉದ್ದೇಶಪೂರ್ವಕವಾಗಿ ಈ ಭಾಷಣವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಡಿಸೆಂಬರ್ 25, 1952 ಕೊಲ್ಲಾಪುರದಲ್ಲಿ 9 ಮಹಿಳಾ ಸಂಸ್ಥೆಗಳು ಸೇರಿ ಒಂದು ಭಾಷಣವನ್ನು ಏರ್ಪಡಿಸಿದ್ರು. ನಮ್ಮ ಅಂಬೇಡ್ಕರ್ ಅವರನ್ನ ಆಹ್ವಾನ ಮಾಡಿದರು. ಅವರು ಅಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣವನ್ನು ನಾವು ನೀವೆಲ್ಲ ಅವತ್ತು 52 ಹೇಗೆ ಕೇಳಿಸ್ಕೊಂಡಿದ್ರೋ, ಕಾಲ ಈಗ 2025 ಬಂದಿರಬಹುದು, ಪರಿಸ್ಥಿತಿ ನನ್ನ ಪ್ರಕಾರ ಏನೂ ಬದಲಾಗಿಲ್ಲ. ಹಾಗಾಗಿ ಆ ಭಾಷಣವನ್ನು ಮತ್ತೊಮ್ಮೆ, ಅಂಬೇಡ್ಕರ್ ಭಾಷಣವನ್ನು ನಾವು ನೀವೆಲ್ಲ ಕೇಳೋಣ ಅಂತ. ಸ್ತ್ರೀಯರಿಗೆ ಎಲ್ಲಿಯವರೆಗೆ ಸಂಪತ್ತಿನ ವಾರಸುದಾರಿಕೆಯು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಅವಳ ಗುಲಾಮಗಿರಿಯು ಮುಗಿಯುವುದಿಲ್ಲ. ವುಮೆನ್ ಇಂಡಿಪೆಂಡೆನ್ಸಿಗೂ ಪ್ರಾಪರ್ಟಿ ರೈಟ್ಸಿಗೂ ಲಿಂಕ್ ಮಾಡ್ತಾರೆ. ಗೊತ್ತಾಯ್ತಾ? ವುಮೆನ್ ಇಂಡಿಪೆಂಡೆನ್ಸಿಗೂ ನಿಮ್ಮ ಪ್ರಾಪರ್ಟಿ ರೈಟ್ಸಿಗೂ ಅವರು ಲಿಂಕ್ ಮಾಡ್ತಾರೆ. ಈ ದೃಷ್ಟಿಯಿಂದಲೇ ಹಿಂದೂ ಕೋಡ್ ಬಿಲ್ನಲ್ಲಿ ನಾನು ಒತ್ತಾಯ ಮಾಡಿದ್ದೇನೆ. ಆ ಬಿಲ್ಲು ಈ ಲೋಕಸಭೆಯಲ್ಲಿ ಮಂಜೂರಾಗಲಿಲ್ಲ. ಯಾಕೆ ಮಂಜೂರಾಗಲಿಲ್ಲ ಅಂತ ಅನ್ನೋದು ಅಷ್ಟು ಸುಲಭ ಅಲ್ಲ ನಾನು ಹೇಳೋದು. ಬಿಲ್ ಮಂಜೂರಾಗಲಿಲ್ಲ. ಆದರೆ ಈಗ ಬರುವ ಬಿಲ್ ಯಾವ ಸ್ವರೂಪದಲ್ಲಿ ಇದೆ ಮತ್ತು ಅದನ್ನು ಸ್ತ್ರೀಯರ ಸ್ವಾತಂತ್ರ್ಯದ ಹಕ್ಕುಗಳ ಬಗೆಗೆ ಏನು ಹೇಳಿದೆ ಎಂಬುದರ ಕಡೆಗೆ ಮಹಿಳಾ ವರ್ಗವು ಬಹಳ ಜಾಗರೂಕತೆಯಿಂದ ಗಮನಿಸಬೇಕಾಗಿದೆ. ಹಿಂದೂ ಕೋಡ್ ಬಿಲ್ಲನ್ನು ಮಹಿಳೆಯರು ಬಹಳ ಎಚ್ಚರದಿಂದ ಓದಬೇಕಾಗಿದೆ, ಕೇಳಬೇಕಾಗಿದೆ ಅನ್ನೋದನ್ನು ಅದು ಹೇಳುತ್ತೆ. ಹಾಗಾದರೆ ಮಾತ್ರ ಪ್ರಗತಿ ಮತ್ತು ಸುಧಾರಣೆ ಸಾಧ್ಯ ಅಂತ. ನೀವು ಓದಿದ್ದಿದ್ರೆ ಮನೆಯಲ್ಲಿ ಹೋಗಿ ಹಿಂದೂ ಕೋಡ್ ಬಿಲ್ಲನ್ನು ಮತ್ತೆ ಪುನಃ ಓದಿ. ಯಾವ ರೀತಿ ಹಿಂದೂ ಕೋಡ್ ಬಿಲ್ಲನ್ನು ಸಿದ್ಧಪಡಿಸಿದ್ದೇನೋ ಅದೇ ರೀತಿಯಲ್ಲಿ ಹಿಂದೂ ಕೋಡ್ ಬಿಲ್ ಇರುತ್ತದೆ ಎಂದು ಹೇಳುವುದಕ್ಕೆ ಬರುವುದಿಲ್ಲ. ಮುಂದೆ ಇದು ಅನುಷ್ಠಾನಗೊಳ್ಳದೇ ಇದ್ದರೆ ಅದೇ ಥರ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅದರ ಅಮೂಲಾಗ್ರ ಬದಲಾವಣೆಗಳಾಗಿರುತ್ತವೆ ಎಂದು ಹೇಳಲಾರೆ. ಪತಿಯೇ ಪರಮೇಶ್ವರ ಎಂದು ಒಪ್ಪಿಕೊಂಡಿರುವ 6 ಸ್ತ್ರೀಯರೂ ಇದ್ದಾರೆ. ಹಾಗಾಗಿ ಯಾವ ಸ್ತ್ರೀಯರಿಗೆ ತಮ್ಮ ಗಂಡಂದಿರೊಂದಿಗೆ ಸಂಸಾರ ಮಾಡುವುದು ಒಳ್ಳೆಯದಲ್ಲ ಎನಿಸುತ್ತದೆಯೋ ಅಂಥವರಿಗೆ ಅವರಿಂದ ವಿಚ್ಛೇದನ ಪಡೆಯಲು ಅನುಕೂಲ ಮಾಡಿಕೊಳ್ಳಲಾಗಿದೆ. ಡಿವೋರ್ಸ್ ರೈಟ್ ಯಾರು ಕೊಟ್ಟಿದ್ದು? ಅಂಬೇಡ್ಕರ್ನೇ. ನೀವೇನು ಮಾತಾಡ್ತಾ ಇದ್ದೀರಲ್ವ, ಡಿವೋರ್ಸ್ ರೈಟಾಗಿ ನೋಡ್ತಾರೆ. ನೀವು ನೀವು ನಾಳಿದೆ BA ಮುಗಿಸ್ತೀರಿ, MA ಮುಗಿಸ್ತೀರಿ, PhD ಮಾಡಿದರೆ ವಿಚ್ಛೇದನ ಸಮಸ್ಯೆ ಅಂತ ಓದ್ತೀರಪ್ಪ. ರೈಟಾಗಿ ನೋಡೋದೇ ಇಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ರೈಟ್ ಬೇರೆ, ಪ್ರಾಬ್ಲಮ್ ಬೇರೆ. ಸೊ ಅದನ್ನು ಹೇಳ್ತಾನೆ ಅವರು. ಕಾಯ್ದೆಯಲ್ಲಿ ವಿಚ್ಛೇದನ ಸೌಲಭ್ಯ ಒದಗಿಸಿಕೊಡುತ್ತಲೇ ತ್ರವೈಣ್ಯರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ನನ್ನ ಮೇಲೆ ಟೀಕೆಗಳ ಪ್ರವಾಹವನ್ನೇ ಹರಿಸಿದ್ದಾರೆ. ಅಂಬೇಡ್ಕರ್ ಮುಂದೆ ಅವರು ಹೇಳ್ತಾರೆ, ಸ್ತ್ರೀಧನದ ಯೋಜನೆಯ ಬಗೆಗೆ ಮಹತ್ವದ ಮಾತುಗಳನ್ನು ಆಡ್ತಾ ಮುಂದೆ ಏನು ಹೇಳ್ತಾರೆ ಅಂದರೆ, ಪತಿಯು ಮರಣ ಹೊಂದಿದ ಮೇಲೆ ಅವನ ಆಸ್ತಿಯ ಒಡೆತನವು ಆಯಾ ಸ್ತ್ರೀಯರಿಗೆ ದೊರಕುವುದರಲ್ಲಿ ನಿರ್ಬಂಧವಿತ್ತು. ಗಂಡ ಸತ್ತ ನಂತರ ಹೆಣ್ಣು ಮಕ್ಕಳಿಗೆ ಅದು ಅಡಾಪ್ಟ್ ಆಗೋಕ್ಕೆ ನಿರ್ಬಂಧ ಇತ್ತು. ಅದನ್ನು ನಾನು ತೆಗೆದುಹಾಕಿದ್ದೀನಿ ಅಂತ ಅನ್ನೋದನ್ನು ಅಂಬೇಡ್ಕರ್ ಹೇಳ್ತಾರೆ. ಪತಿಯ ಆಸ್ತಿಯ ಪೂರ್ಣ ಒಡೆತನದ ಹಕ್ಕು ಅವನ ಪತ್ನಿಗೆ ಸಿಗಬೇಕು ಅನ್ನೋದನ್ನು ಹೇಳ್ತಾರೆ.
ಹಾಗೆಯೇ ಯಾರಾದರೊಬ್ಬ ಸ್ತ್ರೀಯ ಮರಣ ಹೊಂದಿದರೆ ಅದು ಅವಳ ಮಗಳಿಗೆ ಸಿಗಬೇಕು ಅನ್ನೋದನ್ನು ಹೇಳ್ತಾಳೆ. ಒಂದು ವೇಳೆ ಹೆಣ್ಣು ಮಗಳು ತೀರ್ಕೊಂಡ್ರೆ ಅವಳ ಆಸ್ತಿ ಎಲ್ಲ ತಾಯಿ ತೀರ್ಕೊಂಡ್ರೆ ಮಗಳಿಗೆ ಹೋಗಬೇಕು ಅಂತ ಅನ್ನೋದನ್ನು. ತಂದೆಯ ಮರಣ ಹೊಂದಿದ ನಂತರ ಅಣ್ಣ ತಮ್ಮಂದಿರಷ್ಟೇ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಪಾಲು ಸಿಗಬೇಕು ಅಂತ ಹೇಳ್ತಾರೆ. ಆದರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಸ್ತ್ರೀಯರ ವಿಷಯವಾಗಿನ ಸರ್ವಸ್ವಿ ಹಿತದ ಈ ಬಿಲ್ಲನ್ನು ಮಂಜೂರು ಮಾಡುವುದಕ್ಕಾಗಿ ಸ್ತ್ರೀಯರು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅನ್ನೋದನ್ನು ಅವರು ಪ್ರಶ್ನೆ ಮಾಡ್ತಾರೆ. ಕಂಪ್ಲೀಟ್ ಅವರ ಡೆವಲಪ್ಮೆಂಟ್ಗಾಗಿಯೇ ಮಾಡಿದ ಕೋರ್ಟ್ ಬಿಲ್ಲು, ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಹೋರಾಡಬೇಕಾದವ್ರು ಯಾರು? ಮಹಿಳೆಯರು. ಬಟ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ಕೇಳ್ತಾನೆ. ನಾನು ಪುರುಷನಾಗಿದ್ದರೂ ಸ್ತ್ರೀಯರ ಹಿತ ಸಂಬಂಧಕ್ಕಾಗಿ ಸಂಘರ್ಷ ಮಾಡಿದೆನು, ಆದರೆ ಸ್ತ್ರೀಯಲ್ಲಿ ಇದರ ಬಗ್ಗೆ ಯಾಕೆ ಉತ್ಸಾಹ ಕಾಣುತ್ತಿಲ್ಲ ಅಂತ ಹೇಳ್ತಾರೆ. ಈ ಬಿಲ್ಲಿನ ವಿಷಯಕ್ಕೆ ಬೆಂಬಲ ಕೊಡುವುದಿರಲಿ, ಕೆಲವಾರು ಮಹಿಳೆಯರು ಅವ್ರ ಹತ್ರ ಹೋಗ್ತಾರಂತೆ, ಈ ಬಿಲ್ ಸರಿಯಿಲ್ಲ, ದಯಮಾಡಿ ಇದನ್ನು ಹಿಂದೆ ಬಿಡಿ ಅಂತ ಹೇಳ್ತಾರಂತೆ. ಸೊ ಆವಾಗ ದೆಹಲಿಯಲ್ಲಿ ಹೋದಾಗ ಹೇಳ್ತಾರಂತೆ, ಓದಿದ ಹೆಣ್ಮಕ್ಕಳೇ ಬಂದು ಹೇಳ್ತಾರಂತೆ, ಸರಿ ನೀವು ಬಿಲ್ ಓದಿದ್ದೀರಾ ಅಂತ ಕೇಳ್ತಾರಂತೆ ಅಂಬೇಡ್ಕರು. ಇಲ್ಲ ಅಂತ ಹೇಳ್ತಾರೆ. ಮತ್ತು ಇಲ್ಲ ಅಂದಮೇಲೆ ಅದನ್ನು ಯಾಕೆ ಬೇಡ ಅಂತ ಯಾಕೆ ಅಂತಿದ್ದೀರಿ? ಈಗ ಅದು ಸರಿ ಇಲ್ಲ ಅನ್ನೋಕ್ಕೆ ನಾನು ಓದಬೇಕು, ನೀನು ಓದ್ದೇನೆ ಅದು ಸರಿ ಇಲ್ಲ ಅಂತ ಯಾಕೆ ಬಂದು ಹೇಳ್ತಾ ಇದ್ದೀಮ್ಮ, ಅದನ್ನು ಯಾಕೆ ನಾನು ತಕ್ಕೋಬೇಕು ಅಂತ ತಕ್ಕೋಬೇಕು ಅಂತ ಹೇಳ್ತೀರಾ ಅಂತಂದಾಗ, ಇಲ್ಲ ಸರ್, ನೀವು ಬಿಲ್ ಜಾರಿ ಮಾಡಿಬಿಟ್ರೆ ನನ್ನ ಗಂಡ ಇನ್ನೊಂದು ಮದುವೆ ಆಗ್ತಾನೆ. ಸೊ ಬಿಲ್ಲು ಅದು ಹೋಗಿ ಅಂಬೇಡ್ಕರ್ ಅವ್ರಿಗೆ ಹೇಳಿದ್ದು, ನೀವು ಬಿಲ್ ಜಾರಿ ಮಾಡಿಬಿಟ್ರೆ ನೀವು ಹೋಗಿ ತಡಿಬೇಕು, ಒಂದು ವೇಳೆ ಅದು ಹಿಂದೂ ಕೋರ್ಟ್ ಬಿಲ್ ಜಾರಿಗೆ ಬಂದುಬಿಟ್ರೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ನೀವು ಆ ಬಿಲ್ಲನ್ನು ಜಾರಿ ಮಾಡಿಬಿಡ್ರಿ, ನನ್ನ ಗಂಡ ಇನ್ನೊಂದು ಮದುವೆ ಆಗಬಾರ್ದು ಅಂತ ಅನ್ನೋದನ್ನು ಬಂದು ಹೇಳ್ತಾರೆ. ಅಂದರೆ ನಾನು ಹೇಳ್ತಾ ಇರೋದು, ಹೆಣ್ಣು ಮಕ್ಕಳ ಯಾರ ಹಿತದೃಷ್ಟಿಗಾಗಿ ಆ ಕಾನೂನು ಕೋರ್ಟ್ ಬಿಲ್ ಬಂತೋ, ಆ ಕೋರ್ಟ್ ಬಿಲ್ಗೆ ಯಾರು ಅದನ್ನು ಬೆಂಬಲಿಸಬೇಕೋ ಅವತ್ತು ಮಹಿಳಾ ರಾಜಕಾರಣಿಗಳು ಇದ್ದರು, ಅವರೂ ಬೆಂಬಲಿಸಲಿಲ್ಲ. ಮತ್ತು ಅದನ್ನು ಹೇಳ್ತಾರೆ, ಅವರೆಲ್ಲ ಅಧಿಕಾರದ ಹಿಂದೆ ಬೆನ್ನು ಹತ್ತಿದ್ರು ಅಂತ ಹೇಳ್ತಾರೆ. ಸಾಮಾನ್ಯ ವರ್ಗ ನೋಡಿದರೆ ಗಂಡ ಇನ್ನೊಂದು ಮದುವೆ ಆಗ್ತಾನೆ ಅಂತ ಓದಿದ ಹೆಣ್ಮಕ್ಳು, ಓದ್ದೇ ಇರೋರು ಅಲ್ಲ. ಈ ಥರ ಹೇಳ್ತಾ ಅವರು ಏನಂತಂದರೆ, ಹಿಂದೂ ಕೋರ್ಟ್ ಬಿಲ್ಲನ್ನು ದಯಮಾಡಿ ನೀವು ಸರಿಯಾಗಿ ಓದ್ರಿ ಅಂತ ಹೇಳಿತಾ ಅವರು ಏನಂತಂದರೆ ಮಹಿಳಾ ಸಮಾನತೆಗೆ, ಅಧಿಕಾರದ ಹಕ್ಕಿಗೆ ಒಂದು ಲಿಂಕ್ ಮಾಡಿ ಹೇಳ್ತಾರೆ. ಇವತ್ತಿನವರೆಗೂ ಕೂಡ ಅದು ಬಗೆಹರಿದಿಲ್ಲ ಅಂತ ಅನ್ನೋದು ನಮ್ಮೆಲ್ಲರಿಗೂ ಗಮನಕ್ಕೆ ಬಂದಂಥ ಸಂಗತಿನೇ. ವಾಟ್ ಎವರ್ ಇಟ್ ಈಸ್, ನಾವು ಇಲ್ಲಿ ಬಹಳ ಮುಖ್ಯವಾಗಿ ನನಗೆ ಯಾಕೆ ಸಂವಿಧಾನ ನನಗೆ ಅರ್ಥ ಯಾಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಭಾಳ ಸಮಸ್ಯೆ. ಕಾನೂನಿದೆ, ಸಂವಿಧಾನ ಇದೆ, ಆದರೂ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಓದಿದ ಹೆಣ್ಮಕ್ಳು ಕೂಡ ಕೋರ್ಟ್ ಬಿಲ್ ಓದಿ ಅದಕ್ಕೆ ಭಾಳ ಒಂದು ವಿಚಿತ್ರವಾಗಿ ವಿಯರ್ಡಾಗಿ ಪ್ರತಿಕ್ರಿಯೆ ಮಾಡ್ತಾರೆ, ಯಾಕೆ ಅಂತ ಅನ್ನೋದು. ಬಹುಶಃ ಸಂವಿಧಾನಕ್ಕಿಂತಲೂ ಸ್ಟ್ರಾಂಗ್ ಆಗಿರೋದು ಯಾವುದು? ಸಾಮಾಜಿಕ ನಂಬಿಕೆಗಳು. ಸಂವಿಧಾನಕ್ಕಿಂತಲೂ ಸ್ಟ್ರಾಂಗ್ ಆಗಿರೋದು ಯಾವುದು? ಸಾಮಾಜಿಕ ನಂಬಿಕೆಗಳು. ಸಾಮಾಜಿಕ ನಂಬಿಕೆಗಳು ಬದಲಾಗಬೇಕು. ಸಾಮಾಜಿಕ ಒಂದು ನಂಬಿಕೆಗಳು, ಹೆಣ್ಣು ಅಂದರೆ ಹೀಗೆ, ಗಂಡು ಅಂದರೆ ಹೀಗೆ, ಟ್ರಾನ್ಸ್ ಅಂದರೆ ಹೀಗೆ ಅಂತ ಏನೋ ಒಂದು ನಂಬಿಕೆಗಳನ್ನು ಕಟ್ಟಿಕೊಟ್ಟಿವೆಯಲ್ಲ, ಅದು ಬದಲಾಗಬೇಕು. ಸೊ ಹೀಗಾಗಿ ಒಂದು ಈ ಸಂಗತಿ ಎಲ್ಲಿಯ ತನಕ ಸಾಮಾಜಿಕ ನಂಬಿಕೆ ಎಲ್ಲಿ ತನಕ ಅದು ಬದಲಾಗೋದಿಲ್ವ, ಎಲ್ಲಿ ತನಕ ಸಾಂಸ್ಕೃತಿಕ ಅನನ್ಯತೆ ಹೆಸರಿನಲ್ಲಿ ಸಾಮಾಜಿಕ ನಂಬಿಕೆಗಳು ಪೋಷಿಸಲ್ಪಡ್ತಾವೋ. ನಾ ಹೇಳಿದೆ, ನಾಗಾಲ್ಯಾಂಡ್ ಒಂದು ಎಕ್ಸಾಂಪಲ್ ಕೊಟ್ಟನಲ್ವ, ಅದು ಆ ಸಮುದಾಯದ ಅನನ್ಯತೆ ಅಂತ. ಆಯಾ ಸಮುದಾಯದ ಅನನ್ಯತೆ ಹೆಸರಿನಲ್ಲಿ ಈ ಥರದ ಸಾಮಾಜಿಕ ನಂಬಿಕೆಗಳು, ಆಚರಣೆಗಳು ಪೋಷಿಸಲ್ಪಡ್ತಾವೋ ಅಲ್ಲಿ ತನಕ ಅಸಮಾನತೆ ಯಾವಾಗಲೂ ಜೀವಂತವಾಗಿರ್ತದೆ. ಅದಕ್ಕೆ ಒಂದು ನಮ್ಮ ಯಾರು ಗಾಂಧೀಜಿ ಮಾತನ್ನು ಒಂದು ಸರಿ ಓದಿ ನಿಮಗೆ ನಾನು ಮಾತನ್ನು ಪೂರ್ಣ ವಿರಾಮ ಮಾಡ್ತೀನಿ. ಕೀಪ್ ಯುವರ್ ಥಾಟ್ಸ್ ಪಾಸಿಟಿವ್ ಬಿಕಾಸ್ ಯುವರ್ ಥಾಟ್ಸ್ ಬಿಕಮ್ ಯುವರ್ ವರ್ಡ್ಸ್. ಕೀಪ್ ಯುವರ್ ಥಾಟ್ಸ್ ಪಾಸಿಟಿವ್ ಬಿಕಾಸ್ ಯುವರ್ ಥಾಟ್ಸ್ ಬಿಕಮ್ ಯುವರ್ ವರ್ಡ್ಸ್. ಕೀಪ್ ಯುವರ್ ವರ್ಡ್ಸ್ ಪಾಸಿಟಿವ್ ಬಿಕಾಸ್ ಯುವರ್ ವರ್ಡ್ಸ್ ಬಿಕಮ್ ಯುವರ್ ಬಿಹೇವಿಯರ್. Keep your behavior positive because your behavior becomes your habits. Keep your habits positive because your habit become your values. Keep your values positive because your values become your destiny. Thank you.
ಸುಮಾರು ಹೊತ್ತು ಮಾತಾಡಿ ನಾವು ಕಟ್ ಮಾಡಿದೆ. ನಾನು ಇನ್ನೂ ಏನೋ ಹೇಳ್ಬೇಕಂದಿದ್ದೆ, ಮತ್ತು ಜಾಸ್ತಿ ಟೈಮ್ ಮಕ್ಕಳು ಕೂಡ ಬೆಳಗಿಂದ ಕೂತಿದ್ದೆ. ಸ್ವಲ್ಪ ಪ್ರಶ್ನೆ ಎಲ್ಲ ಕೇಳಲಿಕ್ಕೆ ಕಾನೂನಿನ ಪಾತ್ರದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ ಪ್ರೊಫೆಸರ್ ಶೈಲಜಾ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೊಂದು ಪ್ರಶ್ನೋತ್ತರ ಸಮಯ, ಇದನ್ನು ನಡೆಸಿಕೊಳ್ಳಬೇಕೆಂದು ಹಾಗೂ ಶ್ರೀರಾಜ್ ರಸ್ತೆ ಕನ್ನಡ ಅಧ್ಯಾಪಕರು ಬಯಲಾವರು ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಎಲ್ಲರಿಲ್ಲ ಕಾಣಿಸ್ತದೆ, ಎಲ್ಲರೂ ಕಾಣಿಸ್ತದೆ ನಮಗೆ. ಓಕೆ, ಸೊ ಆಲ್ ಆರ್ ಪ್ರೆಸೆಂಟ್ ಹಿಯರ್. ಎಸ್, ಓಕೆ. ಯಾವ ವಿಷಯ ಇಲ್ಲಿ ನಮ್ಮೊಂದಿಗೆ ಈಗ ಮಹಿಳಾ ಮತ್ತು ಕಾನೂನು ವಿಷಯವಾಗಿ ಪ್ರೊಫೆಸರ್ ಶೈಲಜಾ ಅವರು ನಮ್ಮ ಅದ್ಭುತವಾಗಿ ಅನೇಕ ವಿಷಯಗಳನ್ನ ಅವರು ನಮ್ಮ ಚಿಂತನೆಗೆ ಅವರು ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಮಹಿಳೆ ಅಂತ ಹೇಳಿದಾಗ ಅದು ಮಹಿಳೆ ಕೇವಲ ಒಂದು ಲೈಂಗಿಕ ವಸ್ತು ಮಾತ್ರ. ಮಹಿಳೆಯನ್ನ ಹೇಗೆ ಈ ಸಮಾಜದಲ್ಲಿ, ಕುಟುಂಬದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ನಾವು ಹೇಗೆ ಕಾಣ್ತೀವಿ ಹೇಳ್ತಿರಲ್ಲ. ಇದು ಮುಖ್ಯವಾದಂತಹ ಒಂದು ವಿಷಯ. ಯಾಕಂದ್ರೆ ಮಹಿಳೆ ಅನ್ನೋದು ತಾತ್ಸಾರವಲ್ಲ, ಮಹಿಳೆ ಅನ್ನೋದು ನಿರ್ಲಕ್ಷ್ಯವಲ್ಲ. ಮಹಿಳೆಯನ್ನು ನಾವು ಕೇವಲ ಕಾಟಾಚಾರಕ್ಕೆ ಒಳಗಾಗಿ ಮಹಿಳೆ ಅಂದಾಗ ಆ ಮಹಿಳೆಗೆ ನಾವು ನೀಡುವಂತಹ ಒಂದು ಗೌರವ, ಸ್ಥಾನಮಾನ, ಒಂದು ಪ್ರಾಮುಖ್ಯತೆ, ಈ ವಿಷಯದ ಕುರಿತಾಗಿ ಅವರು ಅನೇಕ ವಿಷಯಗಳಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಸಂವಿಧಾನ ಹೇಗೆ ಅದು ಕಾನೂನಿಗಿಂತ ಪ್ರಮುಖವಾದದ್ದು. ಕಾನೂನು ನಾವು ಎಲ್ಲ ಕೂಡ ಸಂವಿಧಾನ ಸಾಧ್ಯ. ಆದರೆ ಇದನ್ನ ಕಟ್ಟಿಹಿಡಿದು ಯಾವುದಂದ್ರೆ ನಮ್ಮ ಸಾಮಾಜಿಕ ನಂಬಿಕೆಗಳೆಲ್ಲ ನಮ್ಮ ಮನೆಯಲ್ಲಿ ಅನೇಕ ನಂಬಿಕೆಗಳು, ನಮ್ಮಲ್ಲಿ ನಂಬಿಕೆಗಳು, ಪುರುಷರಲ್ಲಿ ಮಹಿಳೆಯರಲ್ಲಿ ಅನೇಕ ನಂಬಿಕೆಗಳು. ಈ ನಂಬಿಕೆಗಳು ನಮ್ಮನ್ನ ಕಟ್ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಇವೆಲ್ಲರೂ ಪ್ರಶ್ನೆಯನ್ನು ಕೇಳಬಹುದು. ಯಾರಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಕೈಯನ್ನು ಮೇಲೆ ಹಾಕಿ ಪ್ರಶ್ನೆಯನ್ನು ಕೇಳಬಹುದು. ನಮಗೆ ಒಂದು 15 ನಿಮಿಷಗಳ ಕಾಲಾವಕಾಶದಲ್ಲಿ ದಯವಿಟ್ಟು ಯಾರಾದರೂ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಓಕೆ, ಈ ಮೈಕನ್ನು ನಾನು ಒಬ್ಬ ಲೆಕ್ಚರರ್, ಒಬ್ಬ ಸಾಮಾಜಿಕ ಜವಾಬ್ದಾರಿಗಳ ಒಂದು ವ್ಯಕ್ತಿಯಾಗಿ ನಾನು ಪ್ರಶ್ನೆ ತುಂಬ ಪರ್ಸನಲ್ ಆಗಿರ್ಬೋದು ಅಥವಾ ಎಲ್ಲ ಕಡೆ ತುಂಬ ವಿಚಾರಗಳನ್ನು ಮಾತಾಡ್ತೀವಿ. ಬಟ್ ಎಲ್ಲೂ ಕೂಡ ನಿಮಗೆ ಗೊತ್ತಿರುವಾಗಿ ಒಂದು ಧರ್ಮಸ್ಥಳದ ಒಂದು ಸೌಜನ್ಯ ಕೇಸಿದೆ. ಸೌಜನ್ಯ ಕೇಸಿನಲ್ಲಿ ನಿಮ್ಮ ಈಗ ನೀವು ನಿರ್ಭಯ ಕೇಸನ್ನು ಪ್ರಸ್ತಾಪ ಮಾಡಿದ್ರಿ. ಸ್ವಲ್ಪ ಡಿಸ್ಟೆನ್ಸ್ ಕೇಳಿಸ್ತಾ ಇಲ್ಲ. ಪ್ರಸ್ತಾಪ ಮಾಡಿದ್ರಿ. ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೋ, ಕೇಳಿಸ್ತಾ ಇಲ್ಲ. ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಈ ವರ್ಷ ಯಾವುದೇ ಮಾಧ್ಯಮಗಳಲ್ಲಿ ದರ್ಶನ್ ಕೇಸನ್ನೇ ಮಾಡಿದ್ರೆ ಅಂತ ಹೇಳಿದ್ರೆ 1-2 ತಿಂಗಳಾದ ಟಿವಿಯಲ್ಲಿ ಹಾಕಿ ಹಬ್ಬ ಮಾಡಿದ್ರು. ಬಟ್ ಈ ಒಂದು ಸೌಜನ್ಯ ಕೇಸುಗಳಲ್ಲಿ ಹಾಗೆ ಸೌಜನ್ಯ ಕೇಸ್ ತುಂಬಾ ಕೇಸುಗಳಿದೆ. ಮಹಿಳೆಯರ ಅತ್ಯಾಚಾರ ನಡೆದಿದೆ. ಸೌಜನ್ಯ ಕೇಸ್ ಒಳಗಾದ್ರೆ 2012 ನಡೆದಿರುವಂತಹ ಕೇಸ್ ಯಾವ ಮಾಧ್ಯಮಗಳಾಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು ಅಥವಾ ಯಾವುದೇ ಪೊಲೀಸ್ ಆಗಿರ್ಬೋದು ಯಾರು ಕೂಡ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಒಂದು ಸೌಜನ್ಯ ನಮಗೆ ಇವಾಗ ನಾವು ನೋಡೋದಾದ್ರೆ ಅದರಲ್ಲಿ ಘಟನಾವಳಿಗಳ ಒಂದು ಹಸ್ತ ಇದೆ ಅಂತ ಗೊತ್ತಾಗುತ್ತೆ.
ಮೀಡಿಯಾ ಮುಖಾಂತರ ನೋಡೋದಾದ್ರೆ, ಬಟ್ ಯಾವುದೇ ಮೀಡಿಯಾ ಆಗಿರ್ಬೋದು, ಯಾವುದೇ ಕಾನೂನು ಆಗಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಎಲ್ಲೂ ಕೂಡ ಒಂದು ಕೇಸ್ ಬಗ್ಗೆ ಮಾತಾಡಲ್ಲ. ಹಾಗಾಗಿ ಈ ಒಂದು ಸೌಜನ್ಯಕ್ಕೆ ನ್ಯಾಯ ಸಿಗಬಹುದು ಅಥವಾ ಈ ಒಂದು ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೌಜನ್ಯ ಕೇಸ್ ಮಹಿಳೆಗೆ ಎಲ್ಲರೂ ಅದಕ್ಕೆ ನ್ಯಾಯ ಸಿಗಬೇಕು ಅಂತಲೇ ಹೇಳ್ತಾರೆ, ಅದು ಬೇರೆ. ನಾನು ಹೇಳ್ತಾ ಇರೋದು ಅದು ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅನ್ನೋದು ಸ್ಟ್ರಕ್ಚರ್ ನೀವೇ ಉತ್ತರದಲ್ಲಿ ಇದೆ. ನಾನೇನು ಹೇಳಬೇಕಾಗಿಲ್ಲ, ನೀವೇ ನಿಮ್ಮ ಪ್ರಶ್ನೆಯಲ್ಲೇ ಅದನ್ನು ಉತ್ತರವಾಗಿ ಹೇಳ್ತಾ ಇದ್ದೀರಿ. ಅದೇ ಸಂವಿಧಾನ ಸಂಕಷ್ಟದಲ್ಲಿದೆ ಅಂತ ಅನ್ನೋದು. ಸಂವಿಧಾನ ಸಂಕಷ್ಟದಲ್ಲಿದೆ. ಸಂವಿಧಾನ ಸಂಕಷ್ಟದಲ್ಲಿ ಇರೋದನ್ನು ಅದನ್ನು ಬಿಡುಗಡೆಗೊಳಿಸುವುದು ಹೇಗೆ ಅಂತ ಅನ್ನೋದು ಸಾರ್ವಜನಿಕ ಜವಾಬ್ದಾರಿ, ಅದು ನಾವು ತಗೋಬೇಕಾಗುತ್ತೆ. ನಿಮ್ಮ ಪ್ರಶ್ನೆಯನ್ನ ಶೀಘ್ರವಾಗಿ So my question is, why a girl should be like the society is making a girl should be unsafe. ಅವಳಿಗೆ ಒಟ್ಟ ಒಂಥರ ಸಮಾಧಾನಕ್ಕೆ ಇರಬಾರ್ದು and every minute she should inform to her parents. ನಾನು ಹುಡುಗಿಯಾಗಿ ಹೇಳ್ತಿದ್ದೀನಿ, ಈ ಕಾಲೇಜಲ್ಲಿ ನನಗೆ ಯಾವುದೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ರಿಗಾರ್ಡಿಂಗ್ ಜೆಂಡರ್. Okay, this is my 15th year in this campus. But still, I stay in college till evening. Like sometimes programs are in the 8 o'clock or 7:30 or so, but I never felt that insecurities. But still, my parents feel it. So it's not only my problem. But then I will get problem na face ಮಾಡಿದ್ದಾರೆ and they are missing the opportunities. So can we solve this? ಏನಂತ ಹೇಳಿದ್ರೆ ಸರ್ ಅದು why girls are not allowed from the house? They have to every time inform and go. But this is inform ಮಾಡಿ ಹೋಗಬೇಕು ಮಕ್ಕಳನ್ನ ಮನೆಯಲ್ಲಿ. ಸೇಫು ಈಗ ಕಾಲೇಜು ತುಂಬ ಸೇಫಾಗಿ ವಾತಾವರಣ ಇದೆ ಅಂದರೆ ದಟ್ ಈಸ್ ವೆರಿ ಲಕ್ಕಿ. ದಟ್ಸ್ ವೈ ಯು ಆರ್ ಸ್ಟಿಲ್ ಯು ಆರ್ ಹಿಯರ್, ಯು ಆರ್ ಸ್ಪೀಕಿಂಗ್. ಅದ್ರ ನಾನು ಹೇಳ್ತಾ ಇರೋದು ಮನೆಯಲ್ಲಿ ಆ ವಾತಾವರಣ ಸಾಂಪ್ರದಾಯಿಕ ವಾತಾವರಣ, ಅದನ್ನೇ ಹೇಳೋದು. ಸಾಂಪ್ರದಾಯಿಕ ವಾತಾವರಣನೇ ಅದು ನಿನ್ನ ಬಗ್ಗೆ ಮೋರ್ ಪಾಸಿಟಿವ್ ಆಗಿರುತ್ತೆ. ಮಕ್ಕಳ ಬಗ್ಗೆ ತಂದೆ ತಾಯಿ ಯಾವಾಗಲೂ ಮೋರ್ ಪಾಸಿಟಿವ್ ಆಗಿರ್ತದೆ. ಮೋರ್ ಪಾಸಿಟಿವ್ ಆಗಿರೋದ್ರಿಂದ ನಿನ್ನ ಸೇಫ್ಟಿ ಬಗ್ಗೆ ಅವರು ನಿನಗೇನು ಯು ಫೀಲ್ ಯು ಆರ್ ವೆರಿ ಫ್ರೀ, ಯು ಆರ್ ಸೇಫ್. ಬಟ್ ಪೇರೆಂಟ್ಸಿಗೆ ಒಂದು ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಸೊಸೈಟಿ, ನಿನ್ನ ಎಕ್ಸ್ಪೀರಿಯನ್ಸ್ ಅವರ ಎಕ್ಸ್ಪೀರಿಯನ್ಸ್ಗೂ ಡಿಫ್ರೆನ್ಸ್ ಇದೆ. ಅವರ ಎಕ್ಸ್ಪೀರಿಯನ್ಸಲ್ಲಿ ಮೇ ಬಿ ಬಿಟರ್ ಒಂದು ಎಕ್ಸ್ಪೀರಿಯನ್ಸನ್ನು ಅವ್ರು ಫೇಸ್ ಮಾಡಿರ್ತಾರೆ. ಇನ್ ದ್ಯಾಟ್ ಸೆನ್ಸ್ ದೇ ಆರ್ ಟೆಲಿಂಗ್ ಯು ಟು ಬಿ ಸೇಫ್. ಸೊ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಅದು ಅವ್ರಿಗೆ ಬಿಟರ್ ಆಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಬೈ ಲಕ್ ಯು ಗಾಟ್ ದಿಸ್ ಕಾಲೇಜ್ ಆ್ಯಂಡ್ ಯು ಆರ್ ಏನಂತ ಭಾಳ ಎಂಜಾಯಿಂಗ್ ದಿಸ್ ಎನ್ವಿರಾನ್ಮೆಂಟ್, ದಿಟ್ ಈಸ್ ಯುವರ್ ಲಕ್. ನೀನು ನಿನ್ನ ಮಕ್ಕಳಿಗೆ ಹಂಗೆ ಹೇಳಲ್ಲ ಮುಂದೆ, ಬಿಕಾಸ್ ಯು ಫೀಲ್ ಸೇಫ್. ಯಾವುದು ಎಲ್ಲಿ ಯಾರು ಸೇಫ್ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೋ ಆ ಪೇರೆಂಟ್ಸು ಅಥವಾ ಆ ತಾಯಂದಿರು ಹೆಚ್ಚು ಅನ್ಸೇಫ್ ಆದಂಥ ಅನುಭವವನ್ನು ಅವ್ರು ಹೊಂದಿರ್ತಾರೆ. ಅವ್ರು ಯಾರನ್ನೂ ನಂಬಲ್ಲ. ಹಾಗೆ ಮಾಡಿದ್ದು ಈ ಸೊಸೈಟಿನೇ, ಆ ಮನೆಯೇ. ನಾ ಹೇಳಿದ್ನಲ್ಲ, ಹರಿ ರಕ್ಷಿಸು, ಹರಿ ನನ್ನನ್ನು ರಕ್ಷಿಸು. ಮನೆ ಒಳಗಡೆ ನಾನು ರಕ್ಷಣೆ ಮಾಡು ಅಂತ ಹೇಳಿ ಮಲಗ್ತೀನಿ ಅಂದರೆ ಮನೆಯೇ ರಕ್ಷಣೆ ಇಲ್ಲ ಅಂದಮೇಲೆ ನಾನು ಇನ್ನು ಎಲ್ಲಿ ರಕ್ಷಣೆ ಕೇಳೋದು? ಕಾನೂನಲ್ಲಿ ನನ್ನ ರಕ್ಷಣೆ ಏನು ಹೇಳುತ್ತೆ? ಏನಾದರೂ ಹೆಣ್ಮಕ್ಳು ಕುಟುಂಬದ ಬಗ್ಗೆ ಕಂಪ್ಲೇಂಟ್ ಹೇಳ್ಕೊಂಡು, ಅನೇಕ ಕೇಸ್ಗಳನ್ನ ನೋಡಿದ್ದೀನಿ, ಕಂಪ್ಲೇಂಟ್ ಹೇಳ್ಕೊಂಡ್ಬಿಟ್ಟು ಅವರು ಹೋದರೆ ಪೊಲೀಸರು ಮನೆ ಸೇಫ್ ಪ್ಲೇಸ್ ಹೋಗಿ ಅಂತ. ಬಟ್ ಅವ್ರ ಕಂಪ್ಲೇಂಟ್ ಇರೋದು ಮನೆ ಬಗ್ಗೆನೇ. ನಾನು ಭಾಳ ಕೇಸ್ಗಳನ್ನ ನೋಡಿದ್ದೀನಿ ಸರ್. ಅದು ಈ ಥರದ್ದು ಕಂಪ್ಲೇಂಟ್ ಮನೆ ಬಗ್ಗೆನೇ ಹೇಳ್ತದೆ. ಬಟ್ ನಿನ್ನ ಸೇಫ್ಟಿ ಯಾವುದು ಪ್ಲೇಸ್ ಯಾವುದು ಮನೆ, ಯು ಗೋ ದೇರ್. ಸೊ ಹಂಗಾಗಿ ನಮ್ಮ ಪೇರೆಂಟ್ಸು ಒಂದು ನಿನ್ನ ದೃಷ್ಟಿಯಲ್ಲಿ ಹೇಳ್ತಾ ಇರೋದು ಅವರು ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅವ್ರಿಗೆ ಪರಿಚಯ ಮಾಡಿದ್ದು ಸೊಸೈಟಿನ ಆ ನೆಲೆಯಲ್ಲಿ. ಆ ಕಾರಣಕ್ಕಾಗಿ ನಿನಗೆ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಯು ಕನ್ವಿನ್ಸ್ ದೆಮ್, ಇಲ್ಲಮ್ಮ ನನಗೆ ಕಾಲ ಬದಲಾಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ. ಇದೇ ಮಾತನ್ನು ನಾಳೆ ನಿನ್ನ ಮಕ್ಕಳಿಗೆ ನೀನು ಹೇಳೋಲ್ಲ, ಯಾಕಂದರೆ ಯು ನೆವರ್ ಎಕ್ಸ್ಪೀರಿಯನ್ಸ್ ಇಟ್, ಶುಡ್ ನಾಟ್ ಗೆಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ.